ಸರ್ ಇನೋವಾ ಕ್ರಿಸ್ಟಾ ಕೊಡ್ತಾ ಇದೀನಿ, ಅದನ್ನು ಆಟೋಮೆಟಿಕ್ 2.8 ವೆಹಿಕಲ್ ಕೊಡ್ತಾ ಇರೋದು, ಅದನ್ನು ಸಿಂಗಲ್ ಓನರ್ ವೆಹಿಕಲ್ ಮ್ಯಾನುವಲ್ ಸರ್ ಇದು. ಸರ್ ಇದನ್ನು ಕೂಡ ಆಟೋಮೆಟಿಕ್ ವೆಹಿಕಲ್, ಡೀಸೆಲ್ ಇಂಜಿನ್, ZDI ಪ್ಲಸ್ ಡ್ಯೂಲ್ ಟೂನ್. ಇಯರ್ ಅಂಡ್ ಆಫರ್ ಸರ್, ಇಯರ್ ಅಂಡ್ ಆಫರ್ ಕೊಡ್ತಾ ಇದೀನಿ. ಬರೀ ಇಯರ್ ಅಂಡ್ ಆಫರ್, ಸ್ಟಾಕ್ ಎಲ್ಲ ಖಾಲಿ ಮಾಡ್ಬೇಕಂತ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಫಾರ್ಚುನರ್ ಅಂಬೆದು ಸರ್ ನಿಮ್ಗೆ ಇನೋವಾ ಕ್ರಿಸ್ಟಾ ಬೇಡ, ನಿಮ್ಗೆ ಇನ್ನು ಫಾರ್ಚುನರ್ ಬೇಕು, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಫಾರ್ಚುನರ್ ಬೇಕು ಅಂದ್ರೆ ನಾನು ಒಳ್ಳೆ ಕಮ್ಮಿ ಪ್ರೈಸ್ ಅಲ್ಲಿ ಫಾರ್ಚುನರ್ ಕೊಡ್ತಾ ಇದೀನಿ. ಇನೋವಾ ಪ್ರೈಸ್ ಅಲ್ಲಿ ಫಾರ್ಚುನರ್ ಕೊಡ್ತಾ ಇದೀನಿ ಸರ್. ಇದು ಬಂದ್ಬಿಟ್ಟು ಟಾಪ್ ಎಂಡ್ ಅಲ್ಫಾ ವೇರಿಯಂಟ್ ನೋಡ್ತಾ ಇದೀರಾ. ಟಾಪ್ ಎಂಡ್ ಗಾಡಿ ಬೇಕು, ಲಕ್ಸುರಿ ಗಾಡಿ ಬೇಕು, ಅದು ನೋಡ್ ತಕ್ಷಣ ಎಲ್ಲರೂ ಹೇಳ್ಬೇಕು ಲಕ್ಸುರಿ ಕಾರಲ್ಲಿ ಬಂದಿರಾ ಯಾವ್ದಪ್ಪ ಅಂತ. ಸರ್ ರೆನಾಲ್ಡ್ ಪಲ್ಸ್ ಕೊಡ್ತಾ ಆಲ್ಟೋ K10 ಕೂಡ ಇದೆ, 2019 ಮಾಡಲ್. i20 ಕೂಡ ನೋಡ್ತಾ ಇದೀರಾ, 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ನೆಕ್ಸಾನ್ ಕೂಡ ಬಂದಿದೆ ನನ್ನ ಹತ್ರ, ಆಟೋಮೆಟಿಕ್ ವೆಹಿಕಲ್, ಡೀಸೆಲ್ ಎಂಜಿನ್, 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹಂಗೆ ನಿಮ್ಗೆ TUV 300 ಬೇಡ ಅಂದ್ರೆ ನಮ್ಮ ಹತ್ರ ಅದನ್ನು ಆಪ್ಷನ್. ಮಾರುತಿದಲ್ಲಿ ಕೂಡ ಇರ್ಟಿಗಾ ZDI ಟಾಪ್ ಎಂಡ್ ಇದೆ. ನಮ್ಮ ಹತ್ರ ಈಕೋ ಸ್ಪೋರ್ಟ್ಸ್ ಕೂಡ ಇದೆ, 2017 ಮಾಡಲ್. ಮೈಲೇಜ್ ಗಾಡಿ ಬೇಕು, ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕು ಅಂದ್ರೆ ಮಹೀಂದ್ರ TUV 300 ತಗೊಳ್ಬೇಕು, ಸಖತ್ ಮೈಲೇಜ್ ಬರುತ್ತೆ ಇದು ಕೂಡ ಬಂದ್ಬಿಟ್ಟು ಮ್ಯಾನ್ಯುಯಲ್ ವರ್ಣ ಇದೆ ನನ್ನ ಹತ್ರ. ಪೆಟ್ರೋಲ್ ಇಂಜಿನ್ ವೆಹಿಕಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ನೋಡ್ತಾ ಇದೀರಾ ಪ್ರವೀಣ್, ಅದನ್ನು ವೋಲ್ಕ್ಸ್ವ್ಯಾಗನ್ ವೆಂಟೋನು ಕೂಡ ಇದೆ ನನ್ನ ಹತ್ರ, ಅದನ್ನು ಡೀಸೆಲ್ ವೆಹಿಕಲ್. ಕ್ವಿಡ್ ಬೇಕಂದ್ರೂ ಕೂಡ 2017 ಮಾಡಲ್ ಕ್ವಿಡ್ ಇದೆ ನನ್ನ ಹತ್ರ, ಅದನ್ನು. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಶಿಫ್ಟ್ ಕೊಡ್ತಾ ಇದೀನಿ, ಅದನ್ನು 2010 ಮಾಡಲ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್, VXI ವಿತ್ ABS ಇರೋದು ವೆಹಿಕಲ್. ಮಾರುತಿ SX4 ಇದೆ ನನ್ನ ಹತ್ರ. ಸೆಡಾನ್ ಕಾರ್ ಅಲ್ಲಿ ಯಾರು ಲಕ್ಸುರಿ ಕಾರ್ ಬೇಕು, ಮುಂದ್ಗಡೆ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಕೂಡ ಇದೆ. ಇದನ್ನು ಕೂಡ ಆಲ್ಟಿಸ್ಗೆ ಲವರ್ಸ್ ಜಾಸ್ತಿ ಇದಾರೆ, ಆಲ್ಟಿಸೇ ಬೇಕು ಅಂತ ಹುಡ್ತಾ ಇರ್ತಾವ್ರಿಗೆ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ ಸರ್. ನ್ಯಾನೋ ನೋಡ್ತಾ ಇದಾರೆ ಅಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ. ನ್ಯಾನೋ ಟ್ವಿಸ್ಟ್, ಇದು ಸಿಂಗಲ್ ಓನರ್ ವೆಹಿಕಲ್. B2 ಕೂಡ ಇದೆ, 2012 ಮಾಡಲ್. ಯಾರು ಡೀಸೆಲ್ ಗಾಡಿ ನೋಡ್ತಾ ಇದ್ರೆ ಮೈಲೇಜ್ ಗಾಡಿ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು, ಅದೇ ನೋಡ್ತಾ ಇದೀರಾ. ಇಟಿಯೋಸ್ ಲೀವ್ ಅನ್ನು ಕೂಡ ಇದೆ ನನ್ನ ಹತ್ರ, 2013 ಮಾಡಲ್, G ವೇರಿಯಂಟ್, ಪೆಟ್ರೋಲ್ ಇಂಜಿನ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋತಾ ಇದೀರಾ. ಅದೇ ಬಜೆಟ್ ಅಲ್ಲಿ ನೀವು ನೋಡಿರೋದು ಬಜೆಟ್ ಅಲ್ಲಿ ಇವಾಗ ಕಮ್ಮಿ ಪ್ರೈಸ್ ಅಲ್ಲಿ ನಿಮ್ಗೆ 8 ಸೀಟರ್ ಗಾಡಿ ಬೇಕು ಅಂದ್ರೂ ಕೂಡ ನನ್ನ ಹತ್ರ ಇದೆ. ಮಾರುತಿ ಈಕೋ ಇದೆ, 5 ಸೀಟರ್ ವಿತ್ AC ಇದು. ನೆಕ್ಸ್ಟ್ ನೋಡ್ತಾ ಇದೀರಾ ಡಾಕ್ಟರ್ ಯೂಸ್ ಮಾಡಿರೋದು, ಲೇಡಿ ಡಾಕ್ಟರ್ ಯೂಸ್ ಮಾಡಿರೋದು ಆಟೋಮೆಟಿಕ್ ಮಾರುತಿ A ಸ್ಟಾರ್ ಇದೆ, ಅದನ್ನು 55,000 ಓಡಿರೋದು, ಸಿಂಗಲ್ ಓನರ್ ವೆಹಿಕಲ್. ನೆಕ್ಸ್ಟ್ ನೋಡ್ತಾ ಇದೀರಾ ಬುಲೆಟ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಾ ಇದೀನಿ. ಬುಲೆಟ್ ಪ್ರೈಸ್ ಅಲ್ಲಿ ಟೂ ವೀಲರ್ ಶೋರೂಮ್ ಅಲ್ಲಿ ನೋಡಿದೀರಾ ಬುಲೆಟ್, ಆ ತರ ಬುಲೆಟ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಾ ಇದೀನಿ. ಅದು ಯಾವ್ದು ಅಂದ್ರೆ ನೋಡ್ತಾ ಇದೀರಾ ಡೆಕ್ಸನ್ ರೆಡಿಗೋ. ಲೋನ್ ಅಲ್ಲಿ ನೋಡ್ತಾ ಅವ್ರಿಗೆ ಬೆಸ್ಟ್ ಆಪ್ಷನ್. ಆಲ್ಮೋಸ್ಟ್ ಒಂದು 4 lakhs to 5 lakhs ನಿಮ್ಗೆ ಡೌನ್ ಪೇಮೆಂಟ್ ಬರ್ಬೋದು, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಗರ್ ಕಾರ್ ಶೋರೂಮ್. ಇವತ್ತು ನಮ್ಮ ಹತ್ರ ಒಂದು ಲಕ್ಸುರಿ ಕಾರ್ ತರಿಸಿದ್ದೀನಿ. ಅದು ಯಾವ್ದಂದ್ರೆ ಟೊಯೋಟಾ ವೆಲ್ಫೇರ್ ಅಂತ ತಿಳ್ಕೊಂಡ್ಬೇಡಿ, ಇದು ಬಂದ್ಬಿಟ್ಟು ಕಿಯಾ ಕಾರ್ನಿವಲ್. ಅದೇ ಸೇಮ್ ವೆಲ್ಫೇರ್ ತರಾನೇ ಬರುತ್ತೆ, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು ಶೋರೂಮ್ ಲಕ್ಸುರಿ ವೆಹಿಕಲ್. ನೋಡ್ತಾ ಇದೀರಾ ನಿಮ್ಗೆ MLA MP ಗಳು, ನಮ್ಮ CM ಗಳು ಎಲ್ಲರೂ ಯೂಸ್ ಮಾಡೋ ತರ ಗಾಡಿ ಅದು. ವೆಲ್ಫೇರ್ ಯೂಸ್ ಮಾಡ್ತಾರೆ, ಅದೇ ತರ ಫೀಲಿಂಗ್ ಬೇಕು ಅಂದ್ರೆ ಕಿಯಾ ಕಾರ್ನಿವಲ್ ಕೊಡ್ತಾ ಇದೀನಿ. ಲಕ್ಸುರಿ ಕಾರು ತುಂಬಾ ಚೆನ್ನಾಗಿದೆ, ಒಳಗಡೆ ಸೀಟಿಂಗ್ ಕೆಪಾಸಿಟಿ ನೋಡಬಹುದು, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಸಿಂಗಲ್ ಓನರ್, 2020 ಮಾಡಲ್, 86,000 ನೋಡಿರೋದು ವೆಹಿಕಲ್. ರಿಕಾರ್ಡೆಡ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡೋ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನೋಡ್ತಾ ಇದೀರಾ ಡೋರ್ ಎಲ್ಲ ನಿಮ್ಗೆ ನೋಡ್ತಾ ಇದೀರಾ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ನಿಮ್ಗೆ ಜಸ್ಟ್ ನೀವು ಈಗ ಪ್ರೆಸ್ ಮಾಡಿದ್ರೆ ಬಟನ್ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ಲಕ್ಸುರಿ ಫೀಲಿಂಗ್ ಬೇಕಂದ್ರೆ ಜಸ್ಟ್ ನಮ್ಮ ಶೋರೂಮ್ಗೆ ಬರಬೇಕು. ಅದನ್ನು ನಿಮ್ಗೆ ಇನೋವಾ ಕ್ರಿಸ್ಟಾ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ. ನಿಮ್ಗೆ ವೆಲ್ಫೇರ್ ಅದು ನಿಮ್ಗೆ ನೋಡೋಕೆ ತಗೊಂಡ್ರೆ ಲಕ್ಸುರಿ ಪ್ರೈಸ್ ಜಾಸ್ತಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಇದು ನಿಮ್ಗೆ ಇನೋವಾ ಕ್ರಿಸ್ಟಾ ಪ್ರೈಸ್ ಅಲ್ಲಿ ಒಂದು ಕಿಯಾ ಕಾರ್ನಿವಲ್ ಲಕ್ಸುರಿ ವೆಲ್ಫೇರ್ ತರ ನಿಮ್ಗೆ ಲಕ್ಸುರಿ ಫೀಲಿಂಗ್ ಬೇಕಂದ್ರೆ ಒಳ್ಳೆ ಗಾಡಿ ಕೊಡ್ತಾ ಇದೀನಿ. ಜಸ್ಟ್ 19,50,000 ಫೈನಲ್ ಮಾಡ್ಕೊಡ್ತಾ ಇದೀನಿ. ಯಾರು ಇಷ್ಟಪಟ್ಟು ದಯವಿಟ್ಟು ನಮ್ಮ ಬಗ್ಗೆ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್, ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್, ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ನನ್ನ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇವ್ರು ಹಾಕಿರ್ತಾರೆ. ಆ ಕಾಂಟ್ಯಾಕ್ಟ್ಗೆ ಕಾಲ್ ಮಾಡ್ಕೊಂಡು ನಿಮಗೆ ಲೊಕೇಶನ್ ಬೇಕಂದ್ರೆ ಕೇಳ್ಕೊಳ್ಬೋದು. ಫ್ರೆಂಡ್ಸ್, ಲೋನ್ ಅಲ್ಲಿ ನೋಡ್ತಾ ಅವ್ರಿಗೆ ಬೆಸ್ಟ್ ಆಪ್ಷನ್. ಆಲ್ಮೋಸ್ಟ್ ಒಂದು 4 lakhs to 5 lakhs ನಿಮಗೆ ಡೌನ್ ಪೇಮೆಂಟ್ ಬರ್ಬೋದು, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ದಯವಿಟ್ಟು ನಮ್ಮ ಶೋರೂಮ್ ಸಾಗರ್ಗೆ ವಿಸಿಟ್ ಮಾಡಿ. ಇಯರ್ ಅಂಡ್ ಆಫರ್ ಸರ್, ಇಯರ್ ಅಂಡ್ ಆಫರ್ ಕೊಡ್ತಾ ಇದೀನಿ. ಬರೀ ಇಯರ್ ಅಂಡ್ ಆಫರ್, ಸ್ಟಾಕ್ ಎಲ್ಲ ಖಾಲಿ ಮಾಡ್ಬೇಕಂತ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. 2007 ಮಾಡಲ್, ಸೆಕೆಂಡ್ ಓನರ್ ವಿತ್ FC ಎಲ್ಲ ಆಗಿದೆ. ರೀಸೆಂಟ್ಲಿ FC ಮಾಡಿದ್ದಾರೆ, ಇನ್ನೂ 4 years FC ಇದೆ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. LXI ವೇರಿಯಂಟ್, ಮಾರುತಿ ವ್ಯಾಗನರ್, ಪೆಟ್ರೋಲ್ ವಿತ್ LPG ವೇರಿಯಂಟ್ ಇರೋದು. ನಿಮ್ಗೆ ಆರಾಮಾಗಿ ಮೈಲೇಜ್ ಬರುತ್ತೆ. ಕಂಪನಿ ಫಿಟೆಡ್ LPG ಇದು, ಔಟ್ ಫಿಟೆಡ್ ಅಲ್ಲ. ತುಂಬಾ ಕ್ಲೀನ್ ಆಗಿದೆ ವೆಹಿಕಲ್, ತಗೊಂಡೋಗಿ ಖರ್ಚು ಮಾಡಂಗಿಲ್ಲ ಸರ್. ಇದು ಪ್ರೈಸಿಂಗ್ ನೋಡ್ತಾ ಇದ್ರೆ ಪ್ರವೀಣ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 1,65,000 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದೇ ಬೆಲೆ ಪ್ರವೀಣ್, 1,50,000 ಬಂದ್ರೆ ಫೈನಲ್ ಮಾಡಿ ಕೊಟ್ಬಿಡ್ತೀನಿ. ಓಕೆ, 1,50,000. ಯಾರು ನೋಡ್ತೀವಿ ಪ್ರೈವೇಟ್ ಫೈನಾನ್ಸ್ ಕೂಡ ಆಗ್ತಿದೆ. ಆರಾಮಾಗಿ ಪ್ರೈವೇಟ್ ಫೈನಾನ್ಸ್ ನೋಡ್ತಾ ಅವ್ರಿಗೆ ಕಣ್ ಮುಚ್ಕೊಂಡು 50% ಫಂಡಿಂಗ್ ಮಾಡ್ಕೊಂಡು 50% ಡೌನ್ ಪೇಮೆಂಟ್ ಕೊಡಿ. ಓಕೆ, ಸೊ 50% ಫಂಡಿಂಗ್ ಕೊಡ್ತಾರೆ, 50% ನೀವು ಹಾಕೊಂಡು ಗಾಡಿ ಎತ್ಕೊಬಹುದು. ಸೊ ಬಜೆಟ್ ವೈಸ್ ನೋಡ್ತಾರೆ ಕಂಪ್ಲೀಟ್ ಆಗಿ ಇದು 1,50,000 ಇರುತ್ತೆ. ಇನ್ನ ಸೆಗ್ಮೆಂಟ್ ವೈಸ್ ನೋಡ್ತಾರೆ, ಅದು ಗಾಡಿ ಕೊಡ್ತೀರಾ? ತೋರಿಸ್ತೀನಿ ಸರ್, ಬನ್ನಿ.
ನೋಡಿದ್ರೆ ಅದೇ ರೀತಿ ನೆಕ್ಸ್ಟ್ ಗಾಡಿ ಅದ್ ನೆಕ್ಸ್ಟ್ ನೋಡ್ತಾ ಇದೀರಾ ಬುಲೆಟ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಾ ಇದೀನಿ. ಬುಲೆಟ್ ಪ್ರೈಸ್ ಅಲ್ಲಿ ಟೂ ವೀಲರ್ ಶೋರೂಮ್ ಅಲ್ಲಿ ನೋಡಿದೀರಾ ಬುಲೆಟ್, ಆ ತರ ಬುಲೆಟ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಾ ಇದೀನಿ. ಅದು ಯಾವ್ದು ಅಂದ್ರೆ ನೋಡ್ತಾ ಇದೀರಾ ಡೆಕ್ಸನ್ ರೆಡಿಗೋ 2016 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 38,000 ಕಿಲೋಮೀಟರ್ ಇವೇನು, ತುಂಬಾ ಕ್ಲೀನ್ ಆಗಿದೆ. AC ಪವರ್ ಸ್ಟೇರಿಂಗು, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ತುಂಬಾ ವೆಲ್ ಮೇಂಟೈನ್ ಮಾಡಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಲೋನ್ ನೋಡ್ತಾ ಅವ್ರಿಗೆ ಜಸ್ಟ್ ಟೂ ವೀಲರ್ಗೆ ನೀವು 10,000 ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀರಲ್ವಾ, ಆ ತರ 10,000 ಅಡ್ವಾನ್ಸ್ ಪೇಮೆಂಟ್ ಮಾಡಿ ಸಿಕ್ಕಿದ್ ಲೋನ್ ಬೇಕಂದ್ರೆ ಲೋನ್ ಮಾಡ್ಕೊಟ್ಬಿಡ್ತೀನಿ ನಿಮ್ಗೆ. ಕಸ್ಟಮರ್ ಬಂದ್ಬಿಟ್ಟು 2,40,000 ಬೇಕು ಅಂತ ಹೇಳ್ತಾ ಇದ್ರು. 2,40,000 ಏನ್ ಬೇಡ, ಬೇರೆ 2,10,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಹೋಗಿ. ಓಕೆ, 2,10,000 ರೂಪಾಯಿಗೆ ನಿಮಗೆ ಡ್ಯಾಟ್ಸನ್ ರೆಡಿಗೋ, ಅದು ಕೂಡ ಲೋನ್ ನೋಡ್ತೀರಾ 0 ಡೌನ್ ಪೇಮೆಂಟ್ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ 100% 0 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಮಾತು ಸುಳ್ಳಿಲ್ಲ, ಸಾಗರ್ ಕಾರ್ಸ್ ಅಲ್ಲಿ ವಿಸಿಟ್ ಮಾಡಿ ನೀವು. 2016 ಮಾಡಲ್ ಡೆಕ್ಸನ್ ರೆಡಿಗೋ ಕೊಡ್ತಾ ಇದೀನಿ 0 ಡೌನ್ ಪೇಮೆಂಟ್ ಅಲ್ಲಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಅಕಸ್ಮಾತ್ ಪ್ರೊಫೈಲ್ ಚೆನ್ನಾಗಿರ್ಲ ಅಂದ್ರೆ ಟೆನ್ಷನ್ ತಗೊಂಡ್ಬೇಡಿ, ನನ್ನ ಹತ್ರ ಬನ್ನಿ, ಆಲ್ಮೋಸ್ಟ್ ಒಂದು 70% ಆಗಿಲ್ಲ ಲೋನ್ ಮಾಡ್ಕೊಡ್ತೀನಿ. ಡೀಸೆಲ್ ಗಾಡಿ ಬೇಕು, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಬೇಕು, ಪರ್ಫಾರ್ಮೆನ್ಸ್ ಗಾಡಿ ಬೇಕು ಅಂದ್ರೆ ಬನ್ನಿ ಸಾಗರ್ ಕಾರ್ಗೆ. ಫೋರ್ಡ್ ಫಿಯೆಸ್ಟಾ ಕೊಡ್ತಾ ಇದೀನಿ 2012 ಮಾಡಲ್, ಅದನ್ನು ಸಿಂಗಲ್ ಓನರ್ ವೆಹಿಕಲ್, ಸೆಕೆಂಡ್ ಓನರ್, ಥರ್ಡ್ ಓನರ್, ಫೋರ್ತ್ ಓನರ್ ಗಾಡಿ ಅಲ್ಲ, ಬರೀ ಸಿಂಗಲ್ ಓನರ್ ವೆಹಿಕಲ್ 2012 ಮಾಡಲ್ ಡೀಸೆಲ್ ಗಾಡಿ. ಮೈಲೇಜ್ ಸಿಟಿಯಲ್ಲಿ ಸಕ್ಕದಾಗಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ, 25 ತನಕ ಗ್ಯಾರಂಟಿ ಕೊಡ್ತೀನಿ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು ವೆಹಿಕಲ್ ಫೋರ್ಡ್ ಫಿಯೆಸ್ಟಾ ಇದೆ ನನ್ನ ಹತ್ರ, ಕ್ಲಾಸಿಕ್ ವೇರಿಯಂಟ್. ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 2,45,000 ಬೇಕು ಅಂತ ಹೇಳಿದ್ದು. ಫೈನಲ್ ಆಗಿ ಇಯರ್ ಅಂಡ್ ಆಫರ್ ಬೇರೆ 2,10,000 ಬಂದ್ರೆ ಗಾಡಿ ಕೊಡ್ತೀನಿ. 2,10,000 ಕೊಟ್ಬಿಡ್ತೀರಾ ಲೋನ್ ನೋಡೋರಿಗೆ? ಆರಾಮಾಗಿ ಲೋನ್, ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ, ಬ್ಯಾಂಕ್ ಲೋನ್ ನೋಡೋಕೆ 1 ವರ್ಷ ಲೋನ್ ಮಾಡ್ಕೊಡ್ತೀನಿ, ಬ್ಯಾಂಕ್ ಲೋನ್. ಓಕೆ ಸರ್, ನೆಕ್ಸ್ಟ್ ನೋಡ್ತಾ ಇದೀರಾ ಟಾಪ್ ಎಂಡ್ ಗಾಡಿ ಬೇಕು, ಲಕ್ಸುರಿ ಗಾಡಿ ಬೇಕು. ಅದು ನೋಡ್ ತಕ್ಷಣ ಎಲ್ಲರೂ ಹೇಳ್ಬೇಕು ಲಕ್ಸುರಿ ಕಾರಲ್ಲಿ ಬಂದಿರಾ ಯಾವ್ದಪ್ಪ ಅಂತ. ಸರ್, ರೆನಾಲ್ಡ್ ಪಲ್ಸ್ ಕೊಡ್ತಾ ಇದೀನಿ, ಟಾಪ್ ಎಂಡ್ ಗಾಡಿ. ಅದನ್ನು ಅಲೋವಿ ಜೊತೆಯಲ್ಲಿ ಇದೆ, ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ, ನಿಮಗೆ ಏರ್ ಬ್ಯಾಗು, ABS, ಸ್ಟೇರಿಂಗ್, ಪವರ್ ಸ್ಟೇರಿಂಗ್ ಬರುತ್ತೆ, ಆಟೋ AC ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮ್ಯಾಕ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಅಂಡ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ, ನಿಮಗೆ ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, ಲಕ್ಸುರಿ ಫೀಲಿಂಗ್ ಬರುತ್ತೆ ನಿಮಗೆ. ಡೀಸೆಲ್ ಗಾಡಿ ಸರ್, ಅದನ್ನು ಮೈಲೇಜ್ ಸೀಟಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. 2012 ಮಾಡಲ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು, ಸಿಂಗಲ್ ಓನರ್ ವೆಹಿಕಲ್, ರೆನಾಲ್ಡ್ ಪಲ್ಸರ್ RXZ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ಸರ್, ಪ್ರೈಸಿಂಗ್ ಕೂಡ ಚೀಪ್ ಅಂಡ್ ಬೆಸ್ಟ್ ಕೊಡ್ತಾ ಇದೀನಿ ಸರ್. ಕಸ್ಟಮರ್ ಬಂದ್ಬಿಟ್ಟು 2,75,000 ಫೈನಲ್ ಬೇಕು ಅಂತ ಹೇಳ್ತಾ ಇದ್ರು. 2,70,000 ಬೇಡ ಸರ್, 2,55 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಹೋಗಿ ಸರ್. 2,55,000ಕ್ಕೆ ನಿಮ್ಗೆ ರೆನಾಲ್ಡ್ ಪಲ್ಸು. ಪೆಟ್ರೋಲ್ ಅಲ್ಲಿ ನಿಮ್ಗೆ ಡೀಸೆಲ್ ಬೇಡವಾ? ಪೆಟ್ರೋಲ್ ಕೂಡ ಆಪ್ಷನ್ ಇರುತ್ತೆ ಪೆಟ್ರೋಲ್ ಅಲ್ಲಿ. ಸರ್, ಪೆಟ್ರೋಲ್ ಅಲ್ಲಿ ಬೇಕಂದ್ರೆ ನಿಸಾನ್ ಮೈಕ್ರಾ ಕೊಡ್ತೀನಿ, 2015 ಮಾಡಲ್ ವೆಹಿಕಲ್, XL ವೇರಿಯಂಟ್, ಟಾಪ್ ಎಂಡ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. 15 ಮಾಡಲ್ ಕೊಡ್ತಾ ಇದೀನಿ ಸರ್, ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಯಾರು ಕೊಡಲ್ಲ ಸರ್ ಮಾರ್ಕೆಟ್ ಅಲ್ಲಿ, ತುಂಬಾ ಕ್ಲಾಸ್ ಆಗಿದೆ ವೆಹಿಕಲ್. ತಗೊಂಡೋಗಿ ಎಷ್ಟೋ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು, ಹೊಸ ಗಾಡಿ ತರ ಮೇಂಟೈನ್ ಮಾಡಿ, ಟೈರ್ಸ್ ಆಗಲಿ, ಬಾಡಿ ಲೈನ್, ಇಂಜಿನ್ ಆಗಲಿ, ಸಸ್ಪೆನ್ಷನ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಕೂಡ ಕೊಡ್ತಾ ಇದೀನಿ ಕಮ್ಮಿ ಪ್ರೈಸ್ ಅಲ್ಲಿ. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,40,000 ಬೇಕು ಅಂತ ಹೇಳ್ತಾ ಇದ್ರು, ಅದೆಲ್ಲ ಬಿಟ್ಬಿಟ್ಟು ಇಯರ್ ಅಂಡ್ ಆಫರ್ ಕೊಡ್ತಾ ಇದೀನಿ. 2,95,000 ಬಂದ್ರೆ ಗಾಡಿ ಕೊಡ್ತೀನಿ. 2,95,000 ಬಂದ್ರೆ ಆರಾಮಾಗಿ ಸಿಗ್ತಿದೆ. ಲೋನ್ ನೋಡೋರಿಗೆ ಬೆಂಗಳೂರಲ್ಲಿ ಇದ್ರೆ ಲೋಕಲ್ ಅವ್ರಿಗೆ ಲೋಕಲ್ ಫೈನಾನ್ಸ್ ಆಗ್ತದೆ. ಸರ್, ನೆಕ್ಸ್ಟ್ ನೋಡ್ತಾ ಇದೀರಾ ಶಿಫ್ಟ್ ಕೊಡ್ತಾ ಇದೀನಿ, ಅದನ್ನು 2010 ಮಾಡಲ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್, VXI ವಿತ್ ABS ಇರೋದು ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಅಲಾಯ್ ವೀಲ್ ಜೊತೆಯಲ್ಲಿ ಇದೆ. ಓಕೆ, ಇಂಟೀರಿಯರ್ಸ್ ಕೂಡ ನೋಡಬಹುದು ಯಾವ ರೀತಿ ಅಂತ, ಸಕಾದ ಕೂಡ ಇಂಟೀರಿಯರ್ಸ್ ಕೂಡ ಇರುತ್ತೆ. ಸೊ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು ನೋಡಬಹುದು, ಎಷ್ಟು ಕ್ಲೀನ್ ಆಗಿ ಕೂಡ ಮೇಂಟೈನ್ ಕೂಡ ಆಗಿದೆ. ಸೊ ಫ್ಯಾಬ್ರಿಕ್ಸ್ ಬರುತ್ತೆ ಶೋರೂಮ್ ಬಿಲ್ಟ್. ಬರೀ ಎಷ್ಟು ಹೊಡಿದೆ ಕಿಲೋಮೀಟರ್? ಬೇರೆ 41,000 ಹೊಡಿದೆ, ಅದನ್ನು ರೆಕಾರ್ಡೆಡ್. ಶೋರೂಮ್ ಅಲ್ಲಿ ನೀವು ಮಾಂಡವಿ ಶೋರೂಮ್ ಅಲ್ಲಿ ತಗೊಂಡೋಗಿ ಗಾಡಿ ಚೆಕ್ ಮಾಡ್ಕೊಂಡು ಆಮೇಲೆ ತಗೊಳ್ಳಿ ನೀವು. ಸಿಂಗಲ್ ಓನರ್ ವೆಹಿಕಲ್, ಅದನ್ನು FC ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ 2,80,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,80,000ಗೆ 2,80,000 ಆಗೋಗುತ್ತೆ ಲೋನ್ ನೋಡೋರಿಗೆ. ಸರ್, ಲೋನ್ ನೋಡೋರಿಗೆ ಆರಾಮಾಗಿ ಇದಕ್ಕೆ ಪ್ರೈವೇಟ್ ಲೋನ್ ಬೇಕಂದ್ರೆ ಅರೌಂಡ್ 150 to 175 ಲೋನ್ ಮಾಡ್ಕೊಡ್ತೀನಿ. ನಿಮಗೆ 1 ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ ಪ್ರೈವೇಟ್ ಫೈನಾನ್ಸ್. ಸೊ ಬ್ಯಾಂಕ್ ಫೈನಾನ್ಸ್ ಯಾವುದೇ ರೀತಿ ಆಗ್ತಿಲ್ಲ. ಬನ್ನಿ ಗಾಡಿ ನೋಡಿ. ಪೆಟ್ರೋಲ್ ವೆಹಿಕಲ್ ಅಲ್ಲ? ಹೌದು, ಪೆಟ್ರೋಲ್, VXI ವಿತ್ ABS, 2010 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಸುಜುಕಿ A-Star. ಸರ್, ನೆಕ್ಸ್ಟ್ ನೋಡ್ತಾ ಇದೀರಾ ಡಾಕ್ಟರ್ ಯೂಸ್ ಮಾಡಿರೋದು, ಲೇಡಿ ಡಾಕ್ಟರ್ ಯೂಸ್ ಮಾಡಿರೋದು, ಆಟೋಮೆಟಿಕ್ ಮಾರುತಿ A-Star ಇದೆ. ಅದನ್ನು 55,000 ಓಡಿರೋದು, ಸಿಂಗಲ್ ಓನರ್ ವೆಹಿಕಲ್, 2013 ಮಾಡಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ನೋಡಬಹುದು ಒಳಗಡೆ ಇಂಟೀರಿಯರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ನಿಮಗೆ ABS ಬ್ರೇಕ್ ಬರುತ್ತೆ, ಟೈರ್ಸ್ ಕೂಡ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ, ಸಿಸ್ಟಮ್ ಕಂಪನಿ ಸಿಸ್ಟಮ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಆಟೋಮೆಟಿಕ್ ಕಾರ್, ಸಿಟಿಯಲ್ಲಿ ಓಡಾಡಕ್ಕೆ ಮೈಲೇಜ್ ಆಟೋಮೆಟಿಕ್ ಕಾರ್ ನೋಡಿದವ್ರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಅದನ್ನು ಮಾರುತಿ ಗಾಡಿ. ಕಸ್ಟಮರ್ ಬಂದ್ಬಿಟ್ಟು ಫೈನಲ್ 310 ಬೇಕು ಅಂತ ಹೇಳ್ತಾ ಇದ್ರು, ಒಂದೇ ಬೆಲೆ 2,90,000 ಬಂದ್ರೆ ಮಾಡ್ಕೊಡ್ತೀನಿ. 2,90,000 ಆಟೋಮೆಟಿಕ್ ವೆಹಿಕಲ್ A-Star ಕೂಡ ಸಿಕ್ತಿದೆ. ಬಂದು ವಿಸಿಟ್ ಮಾಡಿ. ಬಜೆಟ್ ವೈಸ್ ಎಲ್ಲ ನಿಮಗೆ ಕಮ್ಮಿ ಅಂತೂ ಸಿಗ್ತಿದೆ. RNS ಮೋಟರ್ಸ್ ಹೋಗಿ ಇದು ಕೂಡ ಸರ್ವಿಸ್ ಸೆಂಟರ್ ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ, ನೋಡ್ಬೋದು. ಸೊ ಸರ್ವಿಸ್ ಶೋರೂಮ್ ಅಲ್ಲೇ ಸರ್ವಿಸ್ ಆಗಿದೆ. ಸೊ ಡಾಕ್ಟರ್ ಬೇಕಲ್ಲ ಇದು?
ನೋಡ್ತಾ ಇದೀರಾ ಇಟಿಯೋಸ್ ಲೀವ್ ಅನ್ನು ಕೂಡ ಇದೆ ನನ್ನ ಹತ್ರ 2013 ಮಾಡಲ್ ಜಿ ವೇರಿಯಂಟ್ ಪೆಟ್ರೋಲ್ ಇಂಜಿನ್ ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ಔಟ್ ಆಫ್ ಮಾರ್ಕೆಟ್. ಲೆದರ್ ಸೀಟ್ಸ್ ಹಾಕಿದ್ದಾರೆ ಔಟ್ ಆಫ್ ಮಾರ್ಕೆಟ್. ಸೆಂಟ್ರಲ್ ಲಾಕಿಂಗ್ ಇದೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಯಾರು ಟೊಯೋಟಾ ಇಂಜಿನ್ ಗಾಡಿ ಬೇಕು ಅಂದ್ರೆ ತಗೊಳ್ಬಹುದು. ಇದು ತುಂಬಾ ಚೀಪ್ ಅಂಡ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. 2013 ಮಾಡಲ್ ತುಂಬಾ ವೆಲ್ ಮೇಂಟೈನ್ ಮಾಡಿರೋದು ಗಾಡಿ. ಪ್ರೈಸಿಂಗ್ ನೋಡ್ತಾ ಇದ್ರೆ ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಫೈನಲ್ ಆಗಿ 3,20,000 ಬೇಕು ಅಂತ ಹೇಳ್ತಾರೆ. ಒನ್ಲಿ ಇಯರ್ ಅಂಡ್ ಆಫರ್ ಕೊಡ್ತಾ ಇದೀನಿ. ಬೇರೆ 2,95,000 2,95,000 ಫೈನಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಅದೇ ಬಜೆಟ್ ಅಲ್ಲಿ ನೀವು ನೋಡಿರೋದು ಬಜೆಟ್ ಅಲ್ಲಿ ಇವಾಗ ಕಮ್ಮಿ ಪ್ರೈಸ್ ಅಲ್ಲಿ ನಿಮ್ಗೆ 8 ಸೀಟರ್ ಗಾಡಿ ಬೇಕು ಅಂದ್ರೂ ಕೂಡ ನನ್ನ ಹತ್ರ ಇದೆ. ಮಾರುತಿ ಈಕೋ ಇದೆ 5 ಸೀಟರ್ ವಿತ್ AC. ಇದು ನಿಮಗೆ ಬ್ಯಾಕ್ ಸೈಡ್ ಸೀಟ್ ಹಾಕಿದ್ದಾರೆ 8 ಸೀಟರ್ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 65,000 ಓಡಿರೋದು ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ನೋಡ್ತಾ ಇದ್ರೆ ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,90,000 ಫೈನಲ್ ಬೇಕು ಅಂತ ಹೇಳ್ತಾ ಇದ್ರು. ಒಂದೇ ಬೆಲೆ ಪ್ರವೀಣ್ 290 ಏನ್ ಬೇಡ, ಫೈನಲ್ 2,80,000 ಬಂದ್ರೆ ಗಾಡಿ ಕೊಡ್ತೀನಿ. ₹2,80,000 ಈಕೋ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. 2.5, 3, 4, 8 ಡಿಪೆಂಡ್ ಇದೆ. ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಬನ್ನಿ ಫಸ್ಟ್ ಗಾಡಿ ನೋಡ್ಕೊಳ್ಳಿ. ಆನ್ ಟೇಬಲ್ ಕುತ್ಕೊಳ್ಬೇಕಂದ್ರೆ ಮಾತಾಡೋಣ. ಲೋನ್ ನೋಡಿದ್ರು ಇದು ಕಡೆ ಲೋನ್ ಮಾಡ್ಕೊಡ್ತೀನಿ. ಸರ್ ನ್ಯಾನೋ ನೋಡ್ತಾ ಇದ್ದಾರೆ ಅಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ನ್ಯಾನೋ ಟ್ವಿಸ್ಟ್ ಇದು ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ ಡಿವೈನ್ 28,000 ಕಿಲೋಮೀಟರ್ಸ್. ತುಂಬಾ ಕ್ಲೀನ್ ಆಗಿದೆ. ಹೊಸ ಟೈರ್ಸ್ ಇದೆ ನೋಡ್ತಾ ಇದ್ದೀರಾ. ಒಳಗಡೆ ಎಲ್ಲ ನೋಡ್ಬೋದು. ಇಂಟೀರಿಯರ್ ಎಲ್ಲ ಲೆದರ್ ಸೀಟ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಮಿಲ್ಕಿ ವೈಟ್ ಕಲರ್. 2015 ಮಾಡಲ್ ನ್ಯಾನೋ ಟ್ವಿಸ್ಟ್ XT ವೇರಿಯಂಟ್. AC ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ. ಇದರಲ್ಲಿ ನಿಮಗೆ ಬ್ಲೂಟೂತ್ ಸಿಸ್ಟಮ್ ಬರುತ್ತೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 90% ಟೈರ್ಸ್ ಕೂಡ ಇದೆ. 28,000 ಹೊಸ ಗಾಡಿ ತರಾನೇ ಇದೆ ಸರ್. ಮೈಲೇಜ್ ಅಲ್ಲಿ ಸಕ್ಕತ್ತಾಗಿ ಸಿಟಿಲಿ ನಿಮಗೆ 25 ಇಂದ 30 ಒಳಗಡೆ ಬರುತ್ತೆ. ಲಾಂಗ್ ಅಲ್ಲಿ 30 ಮೇಲೆನೆ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್. ಕಸ್ಟಮರ್ ಬಂದ್ಬಿಟ್ಟು ಇದು ಅರೌಂಡ್ 1,65,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್, 1,50,000 ಕೊಡ್ತೀನಿ. ಅದನ್ನು ಯಾರು ಲೋನ್ ನೋಡಿದವ್ರಿಗೆ ಕೂಡ ಜಸ್ಟ್ 90% ಲೋನ್ ಮಾಡಿ 10% ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಪ್ರೊಫೈಲ್ ಚೆನ್ನಾಗಿ 0 ಪೇಮೆಂಟ್ ಟ್ರೈ ಮಾಡ್ತೀರಿ. ಇಲ್ಲ ಅಂದ್ರೆ ಕೂಡ 90% ಪಕ್ಕ ಲೋನ್ ಆಗುತ್ತೆ ನಿಮಗೆ. 10% ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಒನ್ಲಿ 2 ವೀಲರ್ ಪ್ರೈಸ್ ಅಲ್ಲಿ ನಿಮಗೆ ಗಾಡಿ ಕೊಡ್ತಾ ಇದ್ದೀನಿ. ಓನ್ಲಿ 2 ವೀಲರ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಿರೋದು. ಹಾಗೆ ಆಲ್ಟೋ 8 ನಿಮಗೆ ಮಾಮೂಲಿ ಮೋಪ್ಯಾಡ್ ತಗೊಂಡ್ ಹೋಗಿದ್ರು ಸರ್, ನಿಮ್ಗೆ ಇವಾಗ ಆನ್ ರೋಡ್ ಪ್ರೈಸ್ ಡಿಯೋ ಬಂದ್ಬಿಟ್ಟು 1.5 ಲಕ್ಷ ಇದೆ ಸರ್. ಡಿಯೋ ತಗೊಂಡ್ರೆ ನಿಮ್ಗೆ ಇಬ್ರು ಹೋಗ್ತೀರಾ. ಅದೇ ನ್ಯಾನೋ ತಗೊಳ್ಳಿ ಸರ್, 4 ಇಂದ 5 ಜನ ಆರಾಮಾಗಿ AC ಹಾಕೊಂಡು ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಚೆವರ್ಲೆಟ್ ಬೀಟ್ ಕೂಡ ಇದೆ. 2012 ಮಾಡಲ್. ಯಾರು ಡೀಸೆಲ್ ಗಾಡಿ ನೋಡ್ತಾ ಇದ್ದೀರಾ, ಮೈಲೇಜ್ ಗಾಡಿ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು, ಅದೇ ನ್ಯಾನೋ ಪ್ರೈಸ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಚೆವರ್ಲೆಟ್ ಬೀಟ್ 85,000 ಕಿಲೋಮೀಟರ್ ಇವೇನು. ಡೀಸೆಲ್ ಇಂಜಿನ್. ಮೈಲೇಜ್ ಸಿಟಿಯಲ್ಲಿ ನಿಮಗೆ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಫೈನಲ್ 1,90,000 ಬೇಕು ಅಂತ ಹೇಳಿದ್ರು. 1,90,000 ಏನ್ ಬೇಡ, 1,70,000 ಬಂದ್ರೆ ಫೈನಲ್ ಆಗಿ ಬೀಟ್ ಕೊಡ್ಬಿಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಫೋರ್ಟ್ ಫಿಗೋನು ಕೂಡ ಇದೆ ನನ್ನ ಹತ್ರ. 2012 ಮಾಡಲ್ ಸಿಂಗಲ್ ಓನರ್ ZXi ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್. ತುಂಬಾ ಕ್ಲೀನ್ ಆಗಿದೆ. ಡ್ರಿವೆನ್ ಅರೌಂಡ್ 62,000 ಕಿಲೋಮೀಟರ್ಸ್. ಸಿಂಗಲ್ ಓನರ್ ವೆಹಿಕಲ್. ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ, ಬ್ಯಾಕ್ ವೈಫರ್ನು ಕೂಡ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,40,000 ಫೈನಲ್ ಬೇಕು ಅಂತ ಹೇಳಿದ್ರು. ನಾನು ಫೈನಲ್ ಆಗಿ ಇಯರ್ ಅಂಡ್ ಆಫರ್ ಬೇರೆ 2,10,000 ಬಂದ್ರೆ ಒಂದು ಸಿಂಗಲ್ ಓನರ್ ವೆಹಿಕಲ್ 2012 ಮಾಡಲ್ ZXi ವೇರಿಯಂಟ್ ಕೊಡ್ತೀನಿ. ಲೋನ್ ನೋಡಿದವ್ರಿಗೆ ಆರಾಮಾಗಿ 80% 90% ಲೋನ್ ಮಾಡ್ಕೊಡ್ತೀನಿ ಸರ್. ಮಾರುತಿ SX4 ಇದೆ ನನ್ನ ಹತ್ರ. ಸೆಡಾನ್ ಕಾರ್ ಅಲ್ಲಿ ಯಾರು ಲಕ್ಸುರಿ ಕಾರ್ ಬೇಕು, ಅದನ್ನು ಮಾರುತಿ ಕಾರ್ ಬೇಕು ಅಂದ್ರೆ ಬೆಸ್ಟ್ ಕಾರ್ ಹೇಳ್ತಾ ಇದೀನಿ. ಲಕ್ಸುರಿ ಕಾರ್ ತುಂಬಾ ಚೆನ್ನಾಗಿದೆ. ಅದನ್ನು ಟಾಪ್ ಎಂಡ್ ವೇರಿಯಂಟ್ ZXi ವೇರಿಯಂಟ್. ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಫೋಗ್ ಲ್ಯಾಂಪ್, ಬ್ಯಾಕ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ನಿಮಗೆ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಅಂಡ್ ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಲಕ್ಸುರಿ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಅಂಡ್ ಮೇನ್ ಪಾಯಿಂಟ್ ಏನಂದ್ರೆ ಕಸ್ಟಮರ್ ಸಿಂಗಲ್ ಓನರ್ ವೆಹಿಕಲ್ ಶೋರೂಮ್ ಇಂದ ಒಬ್ರೆ 2010 ಮಾಡಲ್. ಅದನ್ನು ಫ್ರೆಶ್ FC ರೇಷ್ ಇನ್ಶೂರೆನ್ಸ್ ಎಲ್ಲ ಮಾಡಿದ್ದಾರೆ. 2030 ತನಕ 2030 ತನಕ FC ಕೂಡ ಇದೆ. 5 ವರ್ಷ ಇನ್ನು ಫ್ರೆಶ್ FC ಮಾಡಿಸಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,45,000 ಹೇಳ್ತಾ ಇದ್ರು. ಫೈನಲ್ ಆಗಿ ಇಯರ್ ಅಂಡ್ ಆಫರ್ ಬೇರೆ 2,15,000 ಒಂದೇ ಬೆಲೆ. 2,15,000 ಫೈನಲ್ ಆಗಿ ಮಾಡ್ಕೊಡ್ತೀನಿ. 2,15,000 2,15,000ಕ್ಕೆ ಒಂದು SX4 ಕೂಡ ಸಿಗ್ತಿದೆ ಬಜೆಟ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಹ್ಯುಂಡೈ ವರ್ನಾನು ಕೂಡ ಇದೆ. ಡೀಸೆಲ್ ವೇರಿಯಂಟ್ 2011 ಮಾಡಲ್ ಟ್ರಾನ್ಸ್ಫಾರ್ಮ್ ವೇರಿಯಂಟ್. ಸೆಕೆಂಡ್ ಓನರ್ ವೆಹಿಕಲ್. ಡೀಸೆಲ್ ಇಂಜಿನ್. 68,000 70,000 ನೋಡಿದೆ ವೆಹಿಕಲ್. ಡೀಸೆಲ್ ಗಾಡಿ. ಮೈಲೇಜ್ ಸಿಟಿಯಲ್ಲಿ ನಿಮಗೆ 15 ಇಂದ 20 ಬರುತ್ತೆ, ಲಾಂಗ್ ಅಲ್ಲಿ 22 23 ಬರುತ್ತೆ ನಿಮಗೆ. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ. CRD ಇಂಜಿನ್ ಬರುತ್ತೆ. ಇದು ಟಾಪ್ ಎಂಡ್ ವೇರಿಯಂಟ್. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ABS ಬ್ರೇಕ್ ಬರುತ್ತೆ, ಅಲಾಯ್ ವೀಲ್ಸ್ ಕೂಡ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ ಅಂಡ್ ಕಂಪನಿ ಸಿಸ್ಟಮ್ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ಡೀಸೆಲ್ ಇಂಜಿನ್. ಸಖತ್ ಮೈಲೇಜ್ ಬರುತ್ತೆ ಫ್ರೆಂಡ್ಸ್. ನೀವು ನೋಡಿದ್ರೆ
ಹೇಳ್ತೀರಾ ನೀವು ಯೂಸ್ ಮಾಡಿ ಆಮೇಲೆ ನನ್ಗೆ ಗೊತ್ತಾಗುತ್ತೆ. CRD ಇಂಜಿನ್ ಇದು, ವರ್ನಾ ಟ್ರಾನ್ಸ್ಫಾರ್ಮ್. ಪ್ರೈಸಿಂಗ್ ನೋಡ್ಲಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,65,000 ಬೈಕು ಅಂತ ಫೈನಲ್ ಹೇಳಿದ್ರು. ಫೈನಲ್ ಆಗಿ ಒಂದು 2,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 2,45,000 ಬಂದ್ರೆ ಫೈನಲೈಸ್ ಮಾಡ್ಕೊಡ್ತೀರಾ ಲೋನ್ ನೋಡೋರಿಗೆ ಆರಾಮಾಗಿ ಪ್ರೊಫೈಲ್ ಚೆನ್ನಾಗಿದ್ರೆ ಕಣ್ ಮುಚ್ಕೊಂಡು ಅವ್ರಿಗೆ ಅರೌಂಡ್ 150 to 160 ಲೋನ್ ಮಾಡ್ಕೊಡ್ತೀನಿ. ನಾರ್ಮಲಿ ಪ್ರೈವೇಟ್ ಫೈನಾನ್ಸ್ ಬೇಕಂದ್ರೆ ಅರೌಂಡ್ 1.5 ಇಂದ 1.20 1.30 ಆಗುತ್ತೆ. ಓಕೆ, ನಾರ್ಮಲ್ ಪ್ರೈವೇಟ್ ಫೈನಾನ್ಸ್ ಇದ್ರೆ 1.20 ಗಂಟೆ ಕೊಡಿಸ್ತಾರೆ. ಹೋಂಡಾ ಸಿಟಿನೂ ಕೂಡ ಇದೆ, ಅದನ್ನು ಸಿಂಗಲ್ ಓನರ್ ವೆಹಿಕಲ್ 2009 ಮಾಡಲು ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಮಾಡ್ಕೊಡ್ತೀವಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. SA ವೇರಿಯಂಟು ತುಂಬಾ ಕ್ಲೀನ್ ಆಗಿದೆ, ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಎಲ್ಲರೂ ಕೇಳ್ತಾ ಇದ್ರು ಸಿಟಿ ಬೇಕು ಅಂತ, ನಮ್ಮ ಯಂಗ್ಸ್ಟರ್ಸ್ ನೋಡ್ತಾ ಇದ್ದಾರೆ. ಸಿಟಿ ಬೇಕು, ಹೋಂಡಾ ಸಿಟಿ ಬೇಕಂದ್ರೆ ಬಾಡಿಫೈಡ್ ಮಾಡೋಕ್ಕೆ ಒಂದು ಗಾಡಿ ನೋಡ್ತಾ ಇರೋ ಅವ್ರಿಗೆ ಬೆಸ್ಟ್ ಆಪ್ಷನ್ ಕೊಡ್ತಾನೆ. ಸಿಂಗಲ್ ಓನರ್ ವೆಹಿಕಲ್ ವಿತ್ ಫ್ರೆಶ್ FC, 5 years ಫ್ರೆಶ್ FC ಸಿಗುತ್ತೆ, 1 year ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ ನಿಮಗೆ. ಪ್ರೈಸಿಂಗ್ ನೋಡಿದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 310 ಫೈನಲ್ ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ 2,85,000, ಬರೀ 2,85,000 ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ. ಮುಂದ್ಗಡೆ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಕೂಡ ಇದೆ. ಇದನ್ನು ಕೂಡ ಆಲ್ಟಿಸ್ಗೆ ಲವರ್ಸ್ ಜಾಸ್ತಿ ಇದ್ದಾರೆ. ಆಲ್ಟಿಸೇ ಬೇಕು ಅಂತ ಹುಡ್ತಾ ಇರ್ತಾವ್ರಿಗೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. 2012 ಮಾಡಲ್ ಕೊರೋಲಾ ಆಲ್ಟಿಸ್, 78,000 ಓಡಿರೋದು ವೆಹಿಕಲ್. ಟಾಪ್ ಅಂಡ್ ವೇರಿಯಂಟ್ ವಿತ್ ಬಟನ್ ಸಿಗುತ್ತೆ ನಿಮಗೆ. AC ಪವರ್ ಸ್ಟೀರಿಂಗು, 4 ಪಾಯಿಂಟು, ಡ್ಯೂಲ್ ಏರ್ ಬ್ಯಾಗು, ABS, ಕಂಪನಿ ಸಿಸ್ಟಮ್ ಸಿಗುತ್ತೆ. ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ ಸ್ಟೇರಿಂಗ್ ಅಲ್ಲೂ ಕಂಟ್ರೋಲ್ ಕೂಡ ಬರುತ್ತೆ. ವುಡ್ ಸ್ಟೇರಿಂಗ್ ಬರುತ್ತೆ ನಿಮಗೆ. ಇನೋವಾ ಸ್ಟೇರಿಂಗ್ ಬರೋದು ನಿಮಗೆ. ಅಂಡ್ ಇದರಲ್ಲಿ ನಿಮಗೆ 1.8 ಲೀಟರ್ ವೇರಿಯಂಟ್ ಇದು, ಪೆಟ್ರೋಲ್ ಇಂಜಿನು. ಮೈಲೇಜ್ ಅಲ್ಲಿ ನೋಡಿದ್ರೆ ಸಿಟಿಲಿ 13 ಬರಬಹುದು, 12-13, ಲಾಂಗ್ ಅಲ್ಲಿ 14-15 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಫ್ರೆಂಡ್ಸ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,10,000 ಫೈನಲ್ ಬೇಕು ಅಂತ ಹೇಳ್ತಾ ಇದ್ರು. ಬೇರೆ ಇಯರ್ ಅಂಡ್ ಆಫರ್ 2,75,000 2012 ಮಾಡಲ್ ಕೊರೋಲಾ ಆಲ್ಟಿಸ್ ಕೊಡ್ತಾ ಇದೀನಿ. ಆಲ್ಟೋ K10 ಕೂಡ ಇದೆ, 2019 ಮಾಡಲ್. ಅದನ್ನು VXI ವಿತ್ ABS ವೆಹಿಕಲ್, ಟಾಪ್ ಅಂಡ್ ಆಪ್ಷನಲ್ ವೆಹಿಕಲ್. ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸಿಲ್ವರ್ ಕಲರ್. ಮೈಲೇಜ್ ಬರುತ್ತೆ ನಿಮಗೆ ಆರಾಮಾಗಿ 18-20 ಬರುತ್ತೆ. ಲಾಂಗ್ ಅಲ್ಲಿ 22-23 ಬರುತ್ತೆ ಮೈಲೇಜ್ ಗಾಡಿ. ಅಂಡ್ ಫ್ರೀ ಮೇಂಟೆನೆನ್ಸ್, 2 ವೀಲರ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಮಾರುತಿ ಗಾಡಿ ಎಲ್ಲರಿಗೂ ಗೊತ್ತು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಆಗಿ ಒಂದು 3,65,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 3,40,000, 3,40,000 ಬಂದ್ರೆ ಗಾಡಿ ಕೊಡ್ತೀನಿ. ಕ್ವಿಡ್ ಬೇಕಂದ್ರೂ ಕೂಡ 2017 ಮಾಡಲ್ ಕ್ವಿಡ್ ಇದೆ ನನ್ನ ಹತ್ರ. ಅದನ್ನು ಕ್ಲೈಂಬರ್ ಆಟೋಮೆಟಿಕ್ ವೆಹಿಕಲ್. ಸಿಟಿಯಲ್ಲಿ ಓಡಾಡಕ್ಕೆ, ಲಾಂಗ್ ಅಲ್ಲಿ ಯೂಸ್ ಮಾಡಕ್ಕೆ ಒಂದು ಆಟೋಮೆಟಿಕ್ ಕಾರ್ ನೋಡಿದವ್ರಿಗೆ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ. ಆಟೋಮೆಟಿಕ್ ಕಾರು, ಕ್ಲೈಂಬರ್, AC ಪವರ್ ಸ್ಟೀರಿಂಗು, ಫ್ರಂಟ್ 2 ಪವರ್ ವಿಂಡೋಸ್, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಸೀಟ್ಸ್ ಕೂಡ ಬರುತ್ತೆ, ಆಲ್ಮೋಸ್ಟ್ ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ, ಲಕ್ಸುರಿ ವೆಹಿಕಲ್. ಆಟೋಮೆಟಿಕ್ ಕಾರ್ ನೋಡ್ದವ್ರಿಗೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಆಗಿ ಒಂದು 3,55,000 ಬೇಕು ಅಂತ ಹೇಳ್ತಾ ಇದ್ರು. 3,55,000 ಬೇಡ, ಫೈನಲ್ ಆಗಿ ಇಯರ್ ಅಂಡ್ ಆಫರ್ 3,15,000, 3,15,000 ಬಂದ್ರೆ ಗಾಡಿ ಕೊಡ್ತೀನಿ. ನೋಡ್ತಾ ಇದೀರಾ ವರ್ನಾ ಫ್ಲೂಡಿಕ್ ಕೂಡ ಇದೆ, ಸೆಡಾನ್ ಕಾರು, ಲಕ್ಸುರಿ ಕಾರ್ ನೋಡ್ತಾ ಇದೀರಾ. 2011 ಮಾಡಲ್ ಕೊಡ್ತಾ ಇದೀನಿ. ವರ್ನಾ ಫ್ಲೂಡಿಕ್ SX ಟಾಪ್ ಅಂಡ್ ವೇರಿಯಂಟ್. ಅದನ್ನು SS ಆಪ್ಷನ್ ಅಲ್ಲಿ ಇದು. 6 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಕಂಪನಿ ಸಿಸ್ಟಮ್, ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ, ಸ್ಟೀರಿಂಗ್ ಆಟೋ ಕಂಟ್ರೋಲ್, ಕಂಪನಿ ಇದು ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಲಕ್ಸುರಿ ಬೇಕು, ಲಕ್ಸುರಿ ಕಾರ್ ಬೇಕು, ಕಮ್ಮಿ ಪ್ರೈಸ್ ಅಲ್ಲಿ ಒಂದು ಲಕ್ಸುರಿ ಫೀಲಿಂಗ್ ಬೇಕು. ಅದನ್ನು ಇದರಲ್ಲಿ ಆಟೋಮೆಟಿಕ್ ಕಾರ್ ಇದು, ಮ್ಯಾನ್ಯುಯಲ್ ಕಾರ್ ಅಲ್ಲ, ಆಟೋಮೆಟಿಕ್ ಕಾರ್ ಇದು. ನೋಡ್ತಾ ಇದೀರಾ ಆಟೋಮೆಟಿಕ್ ಗೇರ್ಸ್ ಇರೋದು. ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಟಚ್ ಸ್ಕ್ರೀನ್ ಆ್ಯಂಡ್ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ, ಪ್ರತಿಯೊಂದು ಬರುತ್ತೆ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 4,45,000 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 3,75,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಡೀಸೆಲ್ ಇಂಜಿನ್, ಆಟೋಮೆಟಿಕ್. ಬ್ರಿಯೋ ನೆಕ್ಸ್ಟ್ ನೋಡ್ತಾ ಇದೀರಾ ಫ್ರೆಂಡ್ಸ್, ನನ್ನ ಹತ್ರ ಹೋಂಡಾ ಬ್ರಿಯೋನು ಕೂಡ ಇದೆ. 2014 ಮಾಡಲ್ ವೆಹಿಕಲ್, S ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ ಡ್ರಿವನ್ 42,000 ಕಿಲೋಮೀಟರ್ಸ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ ಜೊತೆಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಅಂಡ್ ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ನು ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಪ್ರವೀಣ್. ಇದನ್ನು ಕೂಡ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,55,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 3,40,000, 3,40,000 ಬಂದ್ರೆ ಒಂದು ಹೋಂಡಾ ಬ್ರಿಯೋ ಕೊಡ್ತಾ ಇದೀನಿ. ಅದನ್ನು 14 ಮಾಡಲ್ ವೆಹಿಕಲ್. ಲೋನ್ ಅಲ್ಲಿ ನೋಡ್ತವ್ರಿಗೆ ಬೆಸ್ಟ್ ಆಪ್ಷನ್, 0 ಡೌನ್ ಪೇಮೆಂಟ್ ಕೂಡ ಲೋನ್ ಮಾಡ್ಕೊಡ್ತೀನಿ. ಇಲ್ಲಾಂದ್ರೆ 90% ಪಕ್ಕ ಲೋನ್ ಮಾಡ್ಕೊಡ್ತೀನಿ. i10 ಕೂಡ ನೋಡ್ತಾ ಇದೀರಾ, 2016 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಕೊಡ್ತಾ ಇದೀನಿ. ಅದನ್ನು 2016 ಮಾಡಲ್ ವೆಹಿಕಲ್, i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಅಂಡ್ ಆಲ್ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಪ್ರವೀಣ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಕಸ್ಟಮರ್ 3,95,000 ಫೈನಲ್ ಹೇಳ್ತಾ ಇದ್ರು. ಫೈನಲ್ ಒಂದೇ ಬೆಲೆ 3,70,000, 3,70,000 ಬಂದ್ರೆ ಒಂದು 16 ಮಾಡಲ್ ಗ್ರ್ಯಾಂಡ್ i10 ಕೊಡ್ತಾ ಇದ್ದೀನಿ. ಬನ್ನಿ ಜಲ್ದಿ ಸಾಗರ್ ಕಾರ್ಗೆ ತಗೊಂಡೋಗಿ. ಗ್ರ್ಯಾಂಡ್ i10 ನೋಡಿದವ್ರಿಗೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಗ್ರ್ಯಾಂಡ್ i10 2016 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 42,000 ಕಿಲೋಮೀಟರ್ ಏನು. ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಆಗಿ ಒಂದು 4,75,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಪ್ರವೀಣ್ ಕಸ್ಟಮರ್ ಫೈನಲ್ ಆಗಿ 4,40,000 ಬಂದ್ರೆ ಗಾಡಿ ಕೊಡ್ತೀನಿ.
ಸೊ 4,40,000 ಗ್ರ್ಯಾಂಡ್ ಐಟೆನ್. ಇದು ಕೂಡ ಮಿಡ್ ವೇರಿಯಂಟ್ ಆಗಿರುತ್ತೆ. ಟಾಪ್ ಎಂಡ್ ಬೇಕಾದ್ರೆ ಟಾಪ್ ಎಂಡ್ ಕೂಡ ತರಿಸ್ಕೊಡ್ತಿರೋದು, ಅದು ಕೂಡ ಮ್ಯಾನ್ಯುವಲ್. ಸೊ ನಿಮಗೆ ಪ್ರತಿಯೊಂದು ಫೀಚರ್ಸ್ ಬರ್ತಿರೋ ನಿಮಗೆ ಡಿಫಾರ್ ಗ್ಲಾಸ್ ಪ್ರತಿಯೊಂದು ನೋಡ್ಬೋದು ಗ್ರ್ಯಾಂಡ್ ಐಟೆನ್. ಹಾಗೆ ಒಂದು ಸೆಲೀರಿಯೋ ನೋಡೋರಿಗೆ ಸೆಲೀರಿಯೋ ಕೂಡ ಬಜೆಟ್ ಅಲ್ಲಿ ಇದೆ. ಸೆಲೀರಿಯೋ ನೋಡ್ತಾ ಇದೀರ ಅಂದ್ರೆ ಆಟೋಮೆಟಿಕ್ ಸೆಲೀರಿಯೋ ಕೊಡ್ತಾ ಇದೀನಿ, ಅದನ್ನು VX ವೇರಿಯಂಟ್ ಮಾರುತಿ ಸೆಲೀರಿಯೋ 2014 ಮಾಡಲ್ ವೆಹಿಕಲ್. ಇದನ್ನು ಕೂಡ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ 63,000 ಓಡಿರೋದು. AC ಪವರ್ ಶೇರಿಂಗ್ 4 ಇದೆ, ಲೆದರ್ ಸೀಟ್ಸ್ ಕೂಡ ಇದೆ. ನಿಮಗೆ ಕಂಪನಿ ಸಿಸ್ಟಮ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕಿದ್ದಾರೆ ಔಟ್ ಆಫ್ ಮಾರ್ಕೆಟ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 3,55,000 ಫೈನಲ್ ಬೇಕು ಅಂತ ಹೇಳ್ತಿದ್ರು. 3,25,000 ಬಂದ್ರೆ ಗಾಡಿ ಕೊಡ್ತೀನಿ. 3,25,000ಕ್ಕೆ ಸೆಲೀರಿಯೋ ಕೂಡ ಸಿಗ್ತಿದೆ ಆಟೋಮೆಟಿಕ್. ಅದು ಹೌದು. ಓಕೆ, ಬೆಂಗಳೂರು ಆಟೋಮೆಟಿಕ್ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಪ್ರತಿಯೊಂದು ಹಾಕಿದ್ದಾರೆ. ಸಿಂಗಲ್ ಓನರ್ ಇದು, ಸೆಕೆಂಡ್ ಓನರ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಸೀಟ್ ಕಂಡೀಷನ್ ಎಲ್ಲ ಪ್ರತಿಯೊಂದು ಹಾಕ್ತಿದ್ದಾರೆ. ಬಂದು ಗಾಡಿ ನೋಡಿ, ಪ್ರೈಸಿಂಗ್ ಅಲ್ಲಿ ಬೆಸ್ಟ್ ಡೀಲ್ ಆಗ್ತಿದೆ. ಇದು ಕೂಡ KUV 100 ಕೂಡ ಇದೆ, 2016 ಮಾಡಲ್ ವೆಹಿಕಲ್. ಅದನ್ನು ಸಿಂಗಲ್ ಓನರ್ 55,000 ಓಡಿಸಿರೋದು ವೆಹಿಕಲ್. ಪೆಟ್ರೋಲ್ ಇಂಜಿನ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಅದನ್ನು 6 ಸೀಟರ್ ವೆಹಿಕಲ್. ಮನೆಯಲ್ಲಿ ನಿಮ್ಗೆ 6 ಜನ ಇರ್ತೀರಾ, ನೀವು 8 ಸೀಟರ್ ಕಾರ್ ನೋಡ್ತಾ ಇದ್ದೀರಾ, 8 ಸೀಟರ್ ತಗೊಂಡ್ರೆ ಜಾಸ್ತಿ ಪ್ರೈಸ್ ಆಗಂತ ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕೆ ಯೋಚನೆಗೆ 6 ಸೀಟರ್ ಕಾರ್ ತೋರಿಸಿದೀನಿ. 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಪ್ರವೀಣ್ ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. 15 ಬರುತ್ತೆ ಸಿಟಿಲಿ ಮೈಲೇಜ್, ಲಾಂಗ್ ಅಲ್ಲಿ 18 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,65,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದೇ ಬೆಲೆ ಇಯರ್ ಅಂಡ್ ಆಫರ್ 3,25,000 ಬಂದ್ರೆ ಮಾಡ್ಕೊಡ್ತೀನಿ ಫೈನಲ್. ನೋಡ್ತಾ ಇದೀರಾ ಪ್ರವೀಣ್, ಅದನ್ನು ವೋಲ್ಕ್ಸ್ವ್ಯಾಗನ್ ವೆಂಟೋನು ಕೂಡ ಇದೆ ಅಂತ. ಅದನ್ನು ಡೀಸೆಲ್ ವೆಹಿಕಲ್, 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ ಔಟ್ ಆಫ್ ಮಾರ್ಕೆಟ್. ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ಪ್ಲಸ್ ನಿಮಗೆ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ವೈಟ್ ಕಲರ್ ಅಲ್ಲಿ ಡೀಸೆಲ್ ಕಾರ್ ಇದು. ಮೈಲೇಜ್ ಸಿಟಿಯಲ್ಲಿ ನಿಮಗೆ ಸಕ್ಕತ್ತಾಗಿ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ಯಾರು ಡೀಸೆಲ್ ಕಾರ್ ನೋಡ್ತಾ ಇದ್ದೀರಾ, ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ. ವೋಲ್ಕ್ಸ್ವ್ಯಾಗನ್ ವೆಂಟೋ ಕೊಡ್ತಾ ಇದೀನಿ. ಅದನ್ನು ಪ್ಯೂರ್ ಕರ್ನಾಟಕ ವೆಹಿಕಲ್, ನೋ ಮೈಗ್ರೇಟೆಡ್ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ತುಂಬಾ ಮೈಗ್ರೇಟ್ ಗಾಡಿಗಳು ವೆಂಟೋ ಸಿಗ್ತಾ ಇದೆ. ಪ್ಯೂರ್ ಕರ್ನಾಟಕ ಕೊಡ್ತಾ ಇದೀನಿ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದೇ ಬೆಲೆ, ಅದನ್ನು 3,55,000 ಬಂದ್ರೆ ಮಾಡ್ಕೊಡ್ತೀನಿ. 3,55,000ಗೆ 3,55,000ಕ್ಕೆ ಪ್ರೈವೇಟ್ ಫೈನಾನ್ಸ್ ನೋಡೋರಿಗೆ, ಫೈನಾನ್ಸ್ ನೋಡ್ತಾ ಅವ್ರಿಗೆ ಆರಾಮಾಗಿ 75 to 80% ಬ್ಯಾಂಕ್ ಫೈನಾನ್ಸ್ ಮಾಡ್ಕೊಡ್ತೀನಿ. ಇಲ್ಲ ಪ್ರೈವೇಟ್ ಬೇಕಂದ್ರೂ ಕೂಡ ಪ್ರೈವೇಟ್ ಆರಾಮಾಗಿ ಅವ್ರಿಗೆ ಅರೌಂಡ್ 50-60% ಲೋನ್ ಮಾಡ್ಕೊಡ್ತೀನಿ. 50-60% ಆರಾಮಾಗಿ ಆಗ್ಬಿಡುತ್ತೆ. ಒಂದು i20 ಕೂಡ ಇರುತ್ತೆ. i20 ಕೇಳಂಗಿದ್ರೆ i20 ಕೂಡ ಇರುತ್ತೆ. ನಿಮಗೆ ಲೇಟೆಸ್ಟ್ ಬೇಕಾದ್ರೆ ಲೇಟೆಸ್ಟ್ ಶೇಪ್ ಇರುತ್ತೆ, ಓಲ್ಡ್ ಶೇಪ್ ಬೇಕಾದ್ರೆ ಓಲ್ಡ್ ಶೇಪ್ ಕೂಡ ಪ್ರೊವೈಡ್ ಮಾಡ್ತಿರೋದು. ಅದು ಕೂಡ ಅಷ್ಟೇ ಆಗಿರುತ್ತೆ. ಹೇಳಿ ಸರ್ ಡೀಲ್ಸ್. ಸರ್ ಇದು ಬಂದ್ಬಿಟ್ಟು i20 ಬಂದ್ಬಿಟ್ಟು 2014 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. CRDI ವಿತ್ ಆಸ್ಟಾ ಟಾಪ್ ಎಂಡ್ ವೇರಿಯಂಟ್ ವಿತ್ ABS ಬರುತ್ತೆ. ಈ ಆಸ್ಟಾ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಬಟನ್ ಸೆಟ್ನು ಕೂಡ ಬರುತ್ತೆ. ನಿಮಗೆ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟಾಪ್ ಬರುತ್ತೆ, ಅಂಡ್ ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, ಫೋಕ್ ಲ್ಯಾಂಪ್ ಬರುತ್ತೆ, ನಿಮಗೆ ಆಟೋ AC ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ, ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. ಇದೇ ಟಾಪ್ ಎಂಡ್ ವೇರಿಯಂಟ್, ಆಸ್ಟಾ ವೇರಿಯಂಟ್. ಅಲಾಯ್ ವೀಲ್ಸ್ ಇಂದ ಹಿಡಿದು ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಟೈರ್ಸ್ ಹಾಕಿ ಒಂದು 100 ಕಿಲೋಮೀಟರ್ ಓಡಿಸಿಲ್ಲ, ಹಂಗೆ ತಗೊಂಡ್ಬಂದು ನನ್ನ ಹತ್ರ ನಿಲ್ಸಿದ್ದಾರೆ. ಡೀಸೆಲ್ ಇಂಜಿನ್, 75,000 ಓಡಿದೆ ವೆಹಿಕಲ್. ಡೀಸೆಲ್ ಮೈಲೇಜ್ ಸಿಟಿಯಲ್ಲಿ 15-20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,95,000 ಫೈನಲ್ ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 3,75,000, 3,75,000 ಬಂದ್ರೆ 2014 ಮಾಡಲ್ ಸಿಂಗಲ್ ಡೀಸೆಲ್ ಆಸ್ಟಾ i20 ಕೊಡ್ತಾ ಇದ್ದೀನಿ. ಇದು ಕೂಡ ಬಂದ್ಬಿಟ್ಟು ಮ್ಯಾನ್ಯುಯಲ್ ವರ್ನಾ ಇದೆ ನನ್ನ ಹತ್ರ. ಪೆಟ್ರೋಲ್ ಇಂಜಿನ್ ವೆಹಿಕಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. 2011 ಮಾಡಲ್ ವೆಹಿಕಲ್, ತುಂಬಾ ಕ್ಲೀನ್ ಆಗಿದೆ. ಪೆಟ್ರೋಲ್ ಇಂಜಿನ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಜಸ್ಟ್ ಡಿವೈನ್ ಅರೌಂಡ್ 65,000 ಕಿಲೋಮೀಟರ್ ವೇನ. ಟಾಪ್ ಅಂಡ್ SX ಆಪ್ಷನ್ ಅಲ್ಲಿ ಇದು ವಿತ್ ಬಟನ್ ಸ್ಟಾರ್ಟ್ ಇರೋದು. ಫ್ಯಾನ್ಸಿ ನಂಬರ್ ನೋಡ್ತಾ ಇದ್ದೀರಾ, ಬೇರೆ ನಂಬರ್ಗೆ ಕಾಸಾಗಿದೆ ನಿಮಗೆ. 9600 ಅಂತ ನಂಬರು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಮಿರರ್ ಓಪನಿಂಗ್, ಕಂಪನಿ ಸಿಸ್ಟಮ್ ಬರುತ್ತೆ. ನಿಮಗೆ ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,45,000 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದೇ ಬೆಲೆ 3,15,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಫೋರ್ಡ್ ಫಿಗೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ನೆಕ್ಸ್ಟ್ ನನ್ನ ಮುಂದೆ ಒಂದು 2016 ಮಾಡಲ್ ಫೋರ್ಡ್ ಫಿಗೋ ಆಸ್ಪೈರ್ ಇದೆ. ಇದು 2016 ಮಾಡಲ್ ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವನ್ 62,000 ಕಿಲೋಮೀಟರ್ಸ್. ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಅಂಡ್ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 65-70% ಟೈರ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ವೈಟ್ ಕಲರ್ ಅಲ್ಲಿ ಇರೋದು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದೀರಾ ಅಂದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 3,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 3,45,000ಕ್ಕೆ ಫೋರ್ಡ್ ಫಿಗೋ ಆಸ್ಪರ್ ಸಿಗ್ತಿದೆ ನಿಮ್ಗೆ. ಅದು ಕೂಡ ಮಿಡ್ ವೇರಿಯಂಟ್ ಅಲ್ಲ, ಇದು ನಿಮ್ಗೆ ಮಿಡ್ ವೇರಿಯಂಟ್ ಆಗಿರುತ್ತೆ. ಸೊ ಟಾಪ್ ಅಂಡ್ ಬೇಕಾದ್ರೆ ತರ್ಸ್ಕೊಡೋಣ ಅಂತ ಹೇಳ್ತೀರಾ. ಟಾಪ್ ಅಂಡ್ ಇದು ಮಿಡ್ ವೇರಿಯಂಟ್ 2016 ಮಾಡಲ್ ಸಿಂಗಲ್ ಓನರ್ ಸರಿನೂ ಕೂಡ ಇದೆ. ನಂತರ ಟಾಪ್ ಅಂಡ್ ವೆಹಿಕಲ್ 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಇಂಜಿನ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. 75,000 ಇರೋದು, ಅದನ್ನು ಡೀಸೆಲ್ ಇಂಜಿನ್ ಅಂದ್ರೆ ಮೈಲೇಜ್ ಸಿಟಿಯಲ್ಲಿ ಕಣ್ಣು ಮುಚ್ಕೊಂಡು 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರ್ತಾ ಇದೆ. ಲಕ್ಸುರಿ ವೆಹಿಕಲ್, AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಡ್ಯೂಲ್ AC, ಏರ್ ಬ್ಯಾಗ್ ಬರುತ್ತೆ, ಬ್ಯಾಕ್ AC ಕೂಡ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೀರಿಂಗ್ ಆಟೋ ಕಂಟ್ರೋಲ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಕೂಡ ಬರುತ್ತೆ, ಕ್ಲೈಮೇಟ್ ಕಂಡೋ ಗ್ಲಾಸ್ ಬರುತ್ತೆ. ನಿಮಗೆ ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಸಿಗುತ್ತೆ ನಿಮಗೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗಿ ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. 2014 ಮಾಡಲ್ ನಿಸಾನ್ ಸನಿ ಕೊಡ್ತಾ ಇದೀನಿ, ಅದನ್ನು ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ತಗೊಂಡೋಚೆ ₹1 ಖರ್ಚು ಮಾಡಂಗಿಲ್ಲ. ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಒಂದು 3,25,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದೇ ಬೆಲೆ, ಇಯರ್ ಎಂಡ್ ಆಫರ್ 3,15,000 ಬಂದ್ರೆ ಒಂದು 2014 ಮಾಡಲ್ ನಿಸಾನ್ ಸನಿ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ. ಅಮೇಜ್ ಕೂಡ ಇರುತ್ತೆ, ಹಾಗೆ ಸೆಡನ್ ಅಲ್ಲಿ ನೋಡೋರಿಗೆ ಇನ್ನೊಂದು ಆಪ್ಷನ್ ಕೂಡ ಇರುತ್ತೆ. ಹೇಳಿ ಸರ್ ಡೀಲ್ಸ್. ಸರ್ ಹೋಂಡಾ ಅಮೇಜ್ ನೋಡ್ತಾ ಇದ್ದೀರಾ, 2013 ಮಾಡಲ್ ಹೋಂಡಾ ಅಮೇಜ್ ಕೂಡ ಇದೆ, ಡೀಸೆಲ್ ವೇರಿಯಂಟ್, ತುಂಬಾ ಚೆನ್ನಾಗಿದೆ. ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಗಾಡಿ ಅಂತ ಹೇಳ್ತಾರೆ ಇದಕ್ಕೆ. ಸರ್ ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 15-20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ ನಿಮಗೆ. ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ, AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಕಂಪನಿ ಸಿಸ್ಟಮ್ ಬರುತ್ತೆ ಇದಕ್ಕೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,65,000 ಫೈನಲ್ ಬೇಕು ಅಂತ ಹೇಳ್ತಾ ಇದ್ರು. ಒಂದು 3,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀವಿ. 3,45,000 ಬಂದ್ರೆ ಆರಾಮಾಗಿ ಸಿಗ್ತಿದೆ. ಲೋನ್ ನೋಡೋರಿಗೆ 0 ಡೌನ್ ಪೇಮೆಂಟ್ ಫಂಡಿಂಗ್ ಕೂಡ ಆಗುತ್ತೆ. ಆರಾಮಾಗಿ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ನಿಮ್ಗೆ ಪ್ರೈವೇಟ್ ಫ್ರೆಂಡ್ಸ್ ಬೇಕಾದ್ರೆ ಪ್ರೈವೇಟ್ ಫ್ರೆಂಡ್ಸ್ ಕೂಡ ಮಾಡ್ಕೊಡ್ತಾರೆ. ಹೌದು. KV ನೋಡಿದ್ರೆ ಹಾಗೆ ಟಿವಿ ನೋಡೋರಿಗೆ ಟಿವಿ ಕೂಡ ಇರುತ್ತೆ. ಟಿವಿ ಹೇಳಿ ಸರ್ ಡೀಲ್ಸ್. ನೆಕ್ಸ್ಟ್ ನೋಡ್ತಾ ಇದೀರಾ ಪ್ರವೀಣ್, ನನ್ನ ಮುಂದ್ಗಡೆ ಒಂದು 15 ಮಾಡಲ್ TUV 300 ಇದೆ, ಅದನ್ನು ಸಿಂಗಲ್ ಓನರ್ ವೆಹಿಕಲ್, 82,000 ಕಿಲೋಮೀಟರ್ ಇವೇನು, ಡೀಸೆಲ್ ಇಂಜಿನ್, ಟಾಪ್ ಅಂಡ್ T8 ವೇರಿಯಂಟ್ ಇದು. AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ವಿತ್ ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಡೋ ಗ್ಲಾಸ್ ಬರುತ್ತೆ. 7 ಸೀಟರ್ ಅಲ್ಲಿ ಕಾರು, ಮೈಲೇಜ್ ಗಾಡಿ ಬೇಕು, ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕು ಅಂದ್ರೆ ಮಹೀಂದ್ರ TUV 300 ತಗೊಳ್ಬೇಕು. ಸಖತ್ ಮೈಲೇಜ್ ಬರುತ್ತೆ, ಇದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಪ್ಯೂರ್ ಕರ್ನಾಟಕ ವೆಹಿಕಲ್, ನೋ ಮೈಗ್ರೇಷನ್ ವೆಹಿಕಲ್, ಕ್ಲೈಮೇಟ್ ಕಂಡೋ ಗ್ಲಾಸ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 5,75,000 ಹೇಳ್ತಾ ಇರೋದು. ಫೈನಲ್ ಆಗಿ ಒಂದು 5,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 5,45,000, 5,45,000 ನೆಗೋಷಿಯೇಟ್ ಏನೋ ಆಗುತ್ತಾ? ಬನ್ನಿ, ಆನ್ ಟೇಬಲ್ ಬೇಕಂದ್ರೆ ಮಾತಾಡೋಣ. ಸುಜುಕಿ ಎರ್ಟಿಗಾ ಹಂಗೆ ನಿಮಗೆ TUV 300 ಬೇಡ ಅಂದ್ರೆ ನಮ್ಮ ಹತ್ರ ಅದನ್ನು ಆಪ್ಷನ್. ಮಾರುತಿದಲ್ಲಿನೂ ಕೂಡ ಎರ್ಟಿಗಾ ZDI ಟಾಪ್ ಎಂಡ್ ಇದೆ, ಅದರಲ್ಲಿ ಏರ್ ಬ್ಯಾಗ್, ABS, ಮ್ಯಾಗ್ ವೀಲೋ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಡೋ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಕೂಡ ಬರುತ್ತೆ ನಿಮಗೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮಾರುತಿ ಗಾಡಿ ನಿಮಗೆ ಗೊತ್ತು, ಚೀಪ್ ಅಂಡ್ ಬೆಸ್ಟ್ ಮೇಂಟೆನೆನ್ಸ್ ಅಂತ ಹೇಳ್ತಾರೆ. ಅಂಡ್ ಮಾರುತಿ ಲವರ್ಸ್ ಜಾಸ್ತಿ ಇದ್ದಾರೆ, ಯಾಕಂದ್ರೆ ಡೀಸೆಲ್ ಗಾಡಿ ಮಾರುತಿ ಇವಾಗ ಬಿಡ್ತಾ ಇಲ್ಲ, ಎಲ್ಲ ಪೆಟ್ರೋಲ್ ಗಾಡಿನೇ ಬರ್ತಾ ಇರೋದು, ಪೆಟ್ರೋಲ್ CNG, ಡೀಸೆಲ್ ಗಾಡಿ ಬರ್ತಾ ಇಲ್ಲ, ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಅಂಡ್ ಪ್ರೈಸಿಂಗ್ ನೋಡಿದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 6,10,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 5,75,000 ಬಂದ್ರೆ ಮಾಡ್ಕೊಡ್ತೀನಿ. 5,75,000 ಫೈನಲ್ ಆಗೋಗುತ್ತೆ ಎರ್ಟಿಗಾ. ಇಕೋ ಸ್ಪೋರ್ಟ್ಸ್ ನೆಕ್ಸ್ಟ್ ನೋಡ್ತಾ ಇದೀರಾ, ನಮ್ಮ ಹತ್ರ ಈಕೋ ಸ್ಪೋರ್ಟ್ಸ್ ಕೂಡ ಇದೆ. 2017 ಮಾಡಲ್ ಟೈಟಾನಿಯಂ ಪ್ಲಸ್ ಟಾಪ್ ಎಂಡ್ ವೇರಿಯಂಟ್, ಬಟನ್ ಸ್ಟಾರ್ಟ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ, ABS, ಮ್ಯಾಗ್ ವೀಲೋ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಆಲ್ಮೋಸ್ಟ್ 90% ಟೈರ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಡೀಸೆಲ್ ಇಂಜಿನ್, ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಮೈಲೇಜ್ ಸಿಟಿಯಲ್ಲಿ ನಿಮಗೆ 80-20 ಬರುತ್ತೆ. ಪ್ರವೀಣ್ ಲಾಂಗ್ ಅಲ್ಲಿ ನಿಮಗೆ ಆರಾಮಾಗಿ 22-23 ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ, ಸಕ್ಕದಾಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಪ್ರೈಸಿಂಗ್ ಕೊಡ್ತಾ ಇದೀನಿ. ಪ್ರೈಸಿಂಗ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,75,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದೇ ಬೆಲೆ ಪ್ರವೀಣ್, 6,25,000 ಬಂದ್ರೆ ಗಾಡಿ ಕೊಡ್ತೀನಿ. ನೆಕ್ಸ್ಟ್ ಒನ್ ಕೂಡ ಬಂದಿದೆ ನನ್ನ ಹತ್ರ, ಆಟೋಮೆಟಿಕ್ ವೆಹಿಕಲ್, ಡೀಸೆಲ್ ಎಂಜಿನ್, 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ತಗೊಳಗೆ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. 2019 ಲೇಟೆಸ್ಟ್ ಗಾಡಿ ಕೊಡ್ತಾ ಇದೀನಿ ಪ್ರವೀಣ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗಿ ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಒಳಗಡೆ ಇಂಟೀರಿಯರ್ ಕೂಡ ನೋಡಬಹುದು, ಲೆದರ್ ಸೀಟ್ಸ್ ಬರ್ತಿದೆ ಇದರಲ್ಲಿ ನಿಮಗೆ. ಆಲ್ಮೋಸ್ಟ್ ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಕಂಪನಿ ಸಿಸ್ಟಮ್, ಬ್ಯಾಕ್ ವೈಫರ್ ಕೂಡ ಇದೆ. ಟಾಟಾ ನೆಕ್ಸಾನ್ ಡೀಸೆಲ್ ಗಾಡಿ, ಡೀಸೆಲ್ ಇಂಜಿನ್ ವೆಹಿಕಲ್ ಕೊಡ್ತಾ ಇದೀನಿ. ಅದನ್ನು 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಕಸ್ಟಮರ್ ಬಂದ್ಬಿಟ್ಟು 7 lakhs ಫೈನಲ್ ಬೇಕು ಅಂತ ಹೇಳ್ತಾ ಇದ್ರು. ಇಯರ್ ಎಂಡ್ ಆಫರ್ 6,75,000 ಬಂದ್ರೆ 2019 ಮಾಡಲ್ ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ ತರಿಸ್ಕೊಡ್ತೀನಿ. i20 ಕೂಡ ನೋಡ್ತಾ ಇದ್ದೀರಾ, 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಅದನ್ನು ಪೆಟ್ರೋಲ್ ಇಂಜಿನ್, 30,000 ಓಡಿರೋದು ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ತಗೊಂಡೋಗಿ ಖರ್ಚು ಮಾಡಂಗಿಲ್ಲ. ಹೊಸ ಗಾಡಿ ತರ ಮೇಂಟೈನ್ ಮಾಡಿ, ಯಾರು ಹೊಸ ಗಾಡಿ ನೋಡ್ದವ್ರಿಗೆ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ. 17 ಮಾಡಲ್ ಸಿಂಗಲ್ ಓನರ್ 30,000 ಓಡಿರೋದು ವೆಹಿಕಲ್. i20 ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಇದು. AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಅಂಡ್ ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಮಿರರ್ ಓಪನಿಂಗ್, ಸೈಡ್ ಮಿರರ್ ಇಂಡಿಕೇಟರ್ಸ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,50,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ 6,15,000 ಬಂದ್ರೆ ಇಯರ್ ಅಂಡ್ ಆಫರ್ ಫೈನಲ್ ಆಗಿ ಮಾಡ್ತೀನಿ. ಆನ್ ಟೇಬಲ್ ಬೇಕಂದ್ರೆ ಕುತ್ಕೊಂಡು ಮಾತಾಡೋಣ ಬನ್ನಿ. ಫಸ್ಟ್ ಗಾಡಿ ರಿನೋವಾ ಕ್ರಿಸ್ಟಾ ಕೊಡ್ತಾ ಇದೀನಿ, ಅದನ್ನು ಆಟೋಮೆಟಿಕ್ 2.8 ವೆಹಿಕಲ್ ಕೊಡ್ತಾ ಇರೋದು, ಅದನ್ನು ಸಿಂಗಲ್ ಓನರ್ ವೆಹಿಕಲ್. 2017 ಮಾಡಲ್ ಟೊಯೋಟಾ ಇನೋವಾ ಕ್ರಿಸ್ಟಾ ಕೊಡ್ತಾ ಇರೋದು, ಅದನ್ನು ಮೈಗ್ರೇಡ್ ಎಲ್ಲ ಏನಿಲ್ಲ, ಪ್ಯೂರ್ ಕರ್ನಾಟಕ ವೆಹಿಕಲ್, ಸಿಂಗಲ್ ಓನರ್ ಗಾಡಿ, ಲಕ್ಸುರಿ ಗಾಡಿ,
ಶೋರೂಮ್ ಮೇಂಟೈನ್ ಶೋರೂಮ್ ಸರ್ವಿಸ್ ಆಗಿರೋ 85,000 ನೋಡಿರೋದು ಜಿನಿನ್ ಆಗಿ ಶೋರೂಮ್ ಅಲ್ಲಿ ಬೇಕಾದ್ರೆ ನಂದಿ ಟೊಯೋಟಾ ಅಲ್ಲಿ ಚೆಕ್ ಮಾಡ್ಕೊಬಹುದು. ವೆಹಿಕಲ್ ಮಾತ್ರ ತುಂಬಾ ಸಖತ್ತಾಗಿದೆ. 7 ಸೀಟರ್ ವೆಹಿಕಲ್, ಬಗೆ ಸೀಟ್ ಬರುತ್ತೆ, ಸೆಂಟರ್ ಅಲ್ಲಿ ಬಗೆ ಸೀಟ್ ಬರುತ್ತೆ ನಿಮ್ಗೆ ಆಲ್ಮೋಸ್ಟ್ ಒಳಗಡೆ ಎಲ್ಲ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ರೂಫ್ AC ಕೂಡ ಬರುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿದೆ. ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ. ಟೈರ್ಸ್ ಎಲ್ಲ 75 to 80% ಟೈರ್ಸ್ ಕೂಡ ಇದೆ. ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 17,25,000 ಬೇಕು ಅಂತ ಹೇಳಿದ್ರು. ಇಯರ್ ಎಂಡ್ ಆಫರ್ ಕೊಡ್ತಾ ಇದೀನಿ. ಬೇರೆ ಇಯರ್ ಎಂಡ್ ಆಫರ್ 16,25,000, 16,25,000 ಬಂದ್ರೆ ಮಾಡ್ಕೊಡ್ತೀನಿ. ಓಕೆ, 1625ಗೆ 16,25,000ಕ್ಕೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಸೀಟ್ ಕಂಡೀಷನ್ ಎಲ್ಲ ಪ್ರತಿಯೊಂದು ಚೇಂಜಸ್ ಆಗಿದೆ. ಸೊ ಬನ್ನಿ ಗಾಡಿ ಕೂಡ ನೋಡಿ, ಬೆಸ್ಟ್ ಡೀಲಲ್ಲಿ ಈ ವೆಹಿಕಲ್ ಕೂಡ ಪಡ್ಕೋಬಹುದು. ಸೊ ಯಾರನ್ನ ಇಯರ್ ಎಂಡಿಂಗ್ ಅಲ್ಲಿ ಗಾಡಿಗಳು ನೋಡ್ತಾ ಇದ್ರೆ ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾ ಇರೋದು. ಅದು ಕೂಡ ನಂಬರ್ ನೋಡ್ಬೋದು 9833K01 MP. ಯಾರು ನೋಡ್ತಿದ್ರೆ ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾರೆ. ನಂಬರ್ ಇಷ್ಟ ಆಗಿಷ್ಟ, ಕಲರ್ ಇಷ್ಟ ಆಗಿಷ್ಟ ಬನ್ನಿ, ಒಂದು ಬೆಸ್ಟ್ ಬಜೆಟ್ ಅಲ್ಲಿ ಆಗುತ್ತೆ. ಲೋನ್ ನೋಡೋಕೆ ಅಪ್ ಟು ಆರಾಮಾಗಿ 90% 80% ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ ಬನ್ನಿ ನಮ್ಮ ಶೋರೂಮ್ಗೆ, ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ಅದನ್ನು 2.8 ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ ನಿಮಗೆ. 2.8 ಆಟೋಮೆಟಿಕ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಇದು. ಅದನ್ನು 85,000 ಜಿನಿನ್ಲಿ ಓಡಿಸಿರೋದು ವೆಹಿಕಲ್. ಓಕೆ, 85,000 ಹೊಡಿರೋ ಶೋರೂಮ್ ಚೆಕ್ ಮಾಡ್ಕೊಂಡು ಆಮೇಲೆ ಬೈ ಮಾಡ್ಬೋದು. ಹಾಗೆ ಇನ್ನೊಂದು ಟೊಯೋಟಾ ಫಾರ್ಚುನರ್ ಒಂದು ವೆಹಿಕಲ್ ಕೂಡ ಇರುತ್ತೆ. ಅದು ಕೂಡ ಗಟ್ಟಿಯಾಗಿರೋ ವೆಹಿಕಲ್ ಫಾರ್ಚುನರ್. ಅಂದಿಷ್ಟಕ್ಕೆ ಫಾರ್ಚುನರ್ ಅನ್ಬೋದು. ಸರ್ ನಿಮ್ಗೆ ಇನೋವಾ ಕ್ರಿಸ್ಟಾ ಬೇಡ, ನಿಮ್ಗೆ ಇನ್ನು ಫಾರ್ಚುನರ್ ಬೇಕು, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಫಾರ್ಚುನರ್ ಬೇಕು ಅಂದ್ರೆ ನಾನು ಒಳ್ಳೆ ಕಮ್ಮಿ ಪ್ರೈಸ್ ಅಲ್ಲಿ ಫಾರ್ಚುನರ್ ಕೊಡ್ತಾ ಇದೀನಿ. ಇನೋವಾ ಪ್ರೈಸ್ ಅಲ್ಲಿ ಫಾರ್ಚುನರ್ ಕೊಡ್ತಾ ಇದೀನಿ ಸರ್. 2012 ಮಾಡಲ್ ಇನೋವಾ ಏನ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅದೇ ಪ್ರೈಸ್ ಅಲ್ಲಿ ನಿಮ್ಗೆ ಫಾರ್ಚುನರ್ ಕೊಡ್ತಾ ಇದೀನಿ. ನೋಡ್ತಾ ಇದೀರಾ ಫಾರ್ಚುನರ್ 2012 ಮಾಡಲ್, ಅದನ್ನು ಆಟೋಮೆಟಿಕ್ ವೆಹಿಕಲ್. ಇದನ್ನು ಕೂಡ ಆಟೋಮೆಟಿಕ್ ಡೀಸೆಲ್ ಇಂಜಿನ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ ಸೆಕೆಂಡ್ ಓನರ್ ವೆಹಿಕಲ್. ಡ್ರಿವನ್ ಅರೌಂಡ್ 1,60,000 ನೋಡಿದೆ ರೆಕಾರ್ಡೆಡ್. ಇದನ್ನು ಕೂಡ ನೀವು ಶೋರೂಮ್ ನಂದಿ ಟೊಯೋಟಾದಲ್ಲಿ ಚೆಕ್ ಮಾಡ್ಕೊಬಹುದು. ಶೋರೂಮ್ ಅಲ್ಲಿ ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಮಾಡಿರೋದು. ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇದೆ. ತುಂಬಾ ಸಕ್ಕತ್ತಾಗಿದೆ ವೆಹಿಕಲ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಮಿಲ್ಕಿ ವೈಟ್ ಕಲರ್. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ ಕಸ್ಟಮರ್ 3 ಲಕ್ಷ ಲೋನ್ ನೋಡ್ತವ್ರಿಗೆ 3 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಬೇಕಂದ್ರೆ 10 ಲಕ್ಷ ಲೋನ್ ಮಾಡ್ಕೊಟ್ಬಿಡ್ತೀನಿ. ಅದನ್ನು ಆನ್ ಪ್ರೈಸ್ ಕಸ್ಟಮರ್ 13 ಲಕ್ಷ ಹೇಳ್ತಾ ಇರೋದು. ಫೈನಲ್ ಆಗಲ್ಲ. ಬನ್ನಿ ನೀವು ಆನ್ ಟೇಬಲ್ 12.5 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, 12,50,000ಕ್ಕೆ ನಿಮ್ಗೆ ಫಾರ್ಚುನರ್ ಸಿಗ್ತಿದೆ. ಅದು ಕೂಡ ಫಾರ್ಚುನರ್ TRD ಕಿಟ್ ಕಂಪ್ಲೀಟ್ ಹಾಕಿದ್ದಾರೆ. ಸೊ ಆಟೋಮೆಟಿಕ್ ಬರ್ತಿರೋದು. ಯಾರನ್ನ ಪ್ರೈಸಿಂಗ್ ಅಲ್ಲಿ ನೋಡ್ತಾರೆ ಇದು ಕೂಡ 12,50,000 ಹೇಳ್ತಾರೆ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾರೆ. 13 ಲಕ್ಷ ಹೇಳ್ತಾರೆ. ಆನ್ ಟೇಬಲ್ ಬನ್ನಿ ಪ್ರವೀಣ್, ಕಳಿಸಿ ಕಸ್ಟಮರ್ ಬರ್ಲಿ ಆನ್ ಟೇಬಲ್. ಇನ್ನೂ ಹೆಚ್ಚು ಕಮ್ಮಿ ಬೇಕಂದ್ರೆ ಕುತ್ಕೊಂಡು ಮಾತಾಡೋಣ. ಓಕೆ, ವಿಟಾರ ಬ್ರೆಜಾ ನೋಡೋರಿಗೆ ಡಿವೈಲ್ ಟೋನ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಇರುತ್ತೆ. ಬ್ರೆಜಾ ನೋಡೋರಿಗೆ ಆಟೋಮೆಟಿಕ್ ಮ್ಯಾನುವಲ್ ಸರ್ ಇದು. ಸರ್ ಇದನ್ನು ಕೂಡ ಆಟೋಮೆಟಿಕ್ ವೆಹಿಕಲ್, ಡೀಸೆಲ್ ಇಂಜಿನ್, ZDI ಪ್ಲಸ್ ಡ್ಯೂಲ್ ಟೋನ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಬಟನ್ ಸೆಟ್, ಮ್ಯಾಗ್ ವೀಲ್, ಬ್ಯಾಕ್ ವೈಫರ್, ಕ್ಲೈಮ್ ಕಂಟ್ರೋಲ್ ಗ್ಲಾಸ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಸೆಂಟ್ರಲ್ ಲಾಕಿಂಗ್ ಪ್ರೊಜೆಕ್ಟರ್, ಹೆಡ್ಲೈಟ್ ಬರುತ್ತೆ, ಫೋಕ್ ಲ್ಯಾಂಪ್ ಬರುತ್ತೆ ನಿಮಗೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ZDI ಪ್ಲಸ್ ಡ್ಯೂಲ್ ಟೋನ್ ಇದು. ಡೀಸೆಲ್ ಇಂಜಿನ್ ತುಂಬಾ ವೆಲ್ ಮೇಂಟೈನ್ ಮಾಡಿದಾರೆ. 2018 ಮಾಡಲ್ ವೆಹಿಕಲ್. ಡ್ರಿವನ್ ಅರೌಂಡ್ 1,10,000 ನೋಡಿದ. ರೆಕಾರ್ಡೆಡ್ ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 7,95,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದೇ ಬೆಲೆ ಪ್ರವೀಣ್, 7,45,000 ಬಂದ್ರೆ ಗಾಡಿ ಕೊಡ್ತೀನಿ. 7,45,000. 7,45,000 ಆಗೋಗುತ್ತೆ. ಒಳ್ಳೆ ಫ್ಯಾನ್ಸಿ ನಂಬರ್ ಸಮಯ ಇದೆ. 5353 ಯಾರು ನೋಡ್ತಾರೆ ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದು ಕೂಡ ಆಟೋಮೆಟಿಕ್. ಬೆಂಗಳೂರಿಗೆ ಆಟೋಮೆಟಿಕ್ ಅಂತ ನೋಡ್ತಾ ಇರ್ತೀರಾ. ಇದೊಂದು ವೆಹಿಕಲ್ ಕೂಡ ಇರುತ್ತೆ. ಬಂದು ವಿಸಿಟ್ ಮಾಡಿ. ಆಟೋಮೆಟಿಕ್ ಅಂತ ನೋಡ್ತಾರೆ. ಸುಮಾರು ಒಂದು 3 ಲಕ್ಷದಿಂದ ಇಟ್ಕೊಂಡು ಅಪ್ ಟು ನಿಮ್ಗೆ 12 ಲಕ್ಷ, 15 ಲಕ್ಷ, 20 ಲಕ್ಷ, 22 ಲಕ್ಷ ಗಂಟ ಗಾಡಿಗಳು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮಾರುತಿ ಸುಜುಕಿ ಬೆಲೆನೋ ನೋಡ್ರಿಗೆ ಒಂದು ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾರೆ. ಅದು ಕೂಡ ಯಾವ ರೇಂಜ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಅಲ್ಫಾ ವೇರಿಯಂಟ್. ನೆನ್ನೆನೆ ಬಂದಿರೋದು. ಇನ್ನು ನಾವು ವಾಷಿಂಗ್ ಪಾಲಿಶಿಂಗ್ ಏನು ಮಾಡಿಸಿಲ್ಲ. ಜಸ್ಟ್ ನೆನ್ನೆ ಬಂದಿರೋದು. ಹಂಗೆ ವಿಡಿಯೋಲಿ ಆಗ್ಬಿಡೋಣ ಕಸ್ಟಮರ್ಗಳು ಬರ್ಲಿ ಅಂತ ಆಗ್ತಾ ಇದೀನಿ. ಇನ್ನು ರಿಫರ್ಬ್ ಇದಕ್ಕೆ ಮಾಡಿಲ್ಲ. 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ ಡ್ರಿವನ್ 53,000 ಕಿಲೋಮೀಟರ್ಸ್. ಮಾರುತಿ ಬೆಲೆನೋ ಅಲ್ಫಾ ವೇರಿಯಂಟ್, ಟಾಪ್ ಎಂಡ್ ಪೆಟ್ರೋಲ್ ಇಂಜಿನ್. ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಟಾಪ್ ಎಂಡ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ, ಡಿಫಾಕರ್ ಬರುತ್ತೆ, ಫೋಕ್ ಲ್ಯಾಂಪ್ ಬರುತ್ತೆ. ಆಮೇಲೆ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಸೆಂಟ್ರಲ್ ಲಾಕಿಂಗ್ ಗ್ಲಾಸ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದಕ್ಕೆ ಚೆನ್ನಾಗಿದೆ. ಪೆಟ್ರೋಲ್ ಇಂಜಿನ್. ಮೈಲೇಜ್ ಸಿಟಿಲಿ ನಿಮಗೆ ಆರಾಮಾಗಿ 16-17 ಬರುತ್ತೆ. ಲಾಂಗ್ ಅಲ್ಲಿ 18-20 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಮಾರುತಿ ಬೆಲೆನೋಗೆ ಅರೌಂಡ್ ಫೈನಲ್ ಆಗಿ ಒಂದು 5,45,000 ಬೇಕು ಅಂತ ಹೇಳ್ತಾರೆ. ಫೈನಲ್ ಆಗಿ ಒಂದು 5,20,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 5,20,000 ಬಂದ್ರೆ ಫೈನಲ್. ನೋಡಿದ್ರೆ ಬೆಲೆನೋನು ಕೂಡ ನೋಡಿದ್ರೆ. ಬೆಲೆನೋ ಶಿಫ್ಟೇ ಬೇಕು ಅಂದ್ರೆ ಶಿಫ್ಟೂ ಕೂಡ ನನ್ನ ಹತ್ರ ಇದೆ. 2013 ಮಾಡಲ್ ಶಿಫ್ಟ್. ZDI ಟಾಪ್ ಎಂಡ್ ವೇರಿಯಂಟ್, ಡೀಸೆಲ್ ಇಂಜಿನ್. ತುಂಬಾ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಡೀಸೆಲ್ ಇಂಜಿನ್. ಡ್ರಿವನ್ ಅರೌಂಡ್ 72,000 ಕಿಲೋಮೀಟರ್ಸ್. ಇದರಲ್ಲಿ ZDI ಟಾಪ್ ಎಂಡ್ ಇದು. ಇದನ್ನು ಕೂಡ ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ನಿಮಗೆ ಕೀ ಸ್ಟಾರ್ಟ್ ಬರುತ್ತೆ. ಬಟನ್ ಸ್ಟಾರ್ಟ್ ಆ ಟೈಮಲ್ಲಿ ಇದಿಲ್ಲ. ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ರಿವರ್ಸ್ ಕ್ಯಾಮ್ರಾನು ಕೂಡ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಪ್ರವೀಣ್ ಕಸ್ಟಮರ್ ಇದು ಪ್ರೈಸಿಂಗ್ ಅಲ್ಲಿ 4,95,000 ಹೇಳ್ತಾ ಇರೋದು. ಫೈನಲ್ ಆಗಿ
ಒಂದೇ ಬೆಲೆ 4,70,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 4,70,000 ಬಂದ್ರೆ ಫೈನಲೈಸ್ ಆಗೋಗುತ್ತೆ. ಡಸ್ಟರ್ ಹೇಳಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ರೆ ರೆನಾಲ್ಡ್ ಡಸ್ಟರ್ನು ಕೂಡ ಇದೆ ಪ್ರವೀಣ್ ನನ್ನ ಹತ್ರ. 2013 ಮಾಡಲ್ RXZ 110 PS ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ, ತಗೊಂಡೋಗಿ ಖರ್ಚು ಮಾಡಂಗಿಲ್ಲ. ಡೀಸೆಲ್ ಗಾಡಿ, ಸಕ್ಕದಾಗಿ ಕಾಂಪ್ಯಾಕ್ಟ್ XUV ಕಾರ್ ಇದೆ ನನ್ನ ಹತ್ರ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಪ್ರವೀಣ್, ಇದನ್ನು ಕೂಡ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,25,000 ಫೈನಲ್ ಬೇಕು ಅಂತ ಹೇಳ್ತಾರೆ. ಫೈನಲ್ ಆಗಿ ಒಂದು 4,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 4,10,000ಗೆ ನಿಮಗೆ ರೆನಾಲ್ಡ್ ಡಸ್ಟರ್ 85 PS ಹೌದು, ಮೈಲೇಜ್ ಕೇಳ್ತೀನಿ, ಆರಾಮಾಗಿ ಬಂದೇ ಬರುತ್ತೆ. ಡೀಸೆಲ್ ಪೆಟ್ರೋಲ್ ಇದು? ಡೀಸೆಲ್.